ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಹಮ್ಮಿಕೊಂಡಿರುವ ಕೆಸೆಟ್ ಆನ್ಲೈನ್ ತರಬೇತಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪ್ರಕಾಶ್ ಬಡಿಗೇರ್ ಅವರು. ಡಾಕ್ಟರ್ ಪ್ರಕಾಶ್ ಬಡಿಗೇರ್ ಅವರು ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಶಿಕ್ಷಣ ಅಧ್ಯಯನ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು MSc ಗಣಿತಶಾಸ್ತ್ರ, MEd ಹಾಗೂ ಶಿಕ್ಷಣಶಾಸ್ತ್ರದಲ್ಲಿ PhD ಪದವಿ ಪಡೆದಿದ್ದಾರೆ. UGC, ನೆಟ್ ಹಾಗೂ ಕೆಸೆಟ್ಟನ್ನು ಶಿಕ್ಷಣಶಾಸ್ತ್ರದಲ್ಲಿ ಪಾಸು ಮಾಡಿದ್ದಾರೆ. ಡಾಕ್ಟರ್ ಬಡಿಗೇರ್ ಅವರು ಉಪನ್ಯಾಸಕರಾಗಿ, ಪ್ರಾಚಾರ್ಯರಾಗಿ, ಸಹಾಯಕ ಪ್ರಾಧ್ಯಾಪಕರಾಗಿ ಒಟ್ಟು 12 ವರ್ಷಗಳ ಬೋಧನಾ ಅನುಭವ ಹೊಂದಿದ್ದಾರೆ. ಪ್ರಸ್ತುತ ವಿಶ್ವವಿದ್ಯಾನಿಲಯದ ಕಾಲೇಜು ಅಭಿವೃದ್ಧಿ ಮಂಡಳಿಯ ಸಹಾಯಕ ನಿರ್ದೇಶಕರಾಗಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷಾ ಕೋಚಿಂಗ್ ಅಕಾಡೆಮಿಯ ಸಂಯೋಜಕರಾಗಿಯೂ ಕೂಡ ಕೆಲಸ ನಿರ್ವಹಿಸುತ್ತಿದ್ದಾರೆ. ಡಾಕ್ಟರ್ ಬಡಿಗೇರ್ ಅವರು ಶಿಕ್ಷಣಶಾಸ್ತ್ರದಲ್ಲಿ 6 ಕೃತಿಗಳನ್ನು ಹಾಗೂ ವಿಶೇಷವಾಗಿ ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗಳಿಗಾಗಿ ಸಾಮಾನ್ಯ ಪತ್ರಿಕೆ 1ಕ್ಕೆ ಸಂಬಂಧಿಸಿದ UGC, ನೆಟ್, ಕೆಸೆಟ್ ಪ್ಲಾನರ್ ಎಂಬ ಪುಸ್ತಕವನ್ನು ಪ್ರಕಟಿಸಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ರಾಜ್ಯ ಹಾಗೂ ರಾಷ್ಟ್ರಮಟ್ಟದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಗುರುತಿಸಿಕೊಂಡಿದ್ದಾರೆ. ಡಾಕ್ಟರ್ ಪ್ರಕಾಶ್ ಬಡಿಗೇರ್ ಅವರನ್ನು ಇಂದಿನ ಉಪನ್ಯಾಸ ನೀಡಲು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಈ ಟೀಚಿಂಗ್ ಅಪ್ಟಿಟ್ಯೂಡ್ನ 3ನೇ ಸೆಷನ್ ಪ್ರಾರಂಭ ಆಗ್ತಿದೆ. ನಾನು ಡೀಲ್ ಮಾಡುವಂಥ ಕಂಟೆಂಟು ಮೆಥಡ್ಸ್ ಆಫ್ ಟೀಚಿಂಗ್ ಅಂತ ಹೇಳಿ. ಲೆಟ್ ಮೀ ಸ್ಟಾರ್ಟ್ ವಿತ್ ಮೆಥಡ್ಸ್ ಆಫ್ ಟೀಚಿಂಗ್. ಇನ್ ದಿಸ್ ಸೆಷನ್ ವಿ ಆರ್ ಗೋಯಿಂಗ್ ಟು ಲರ್ನ್ ಆ್ಯಂಡ್ ಡಿಸ್ಕಸ್ ಸ್ಟ್ರಾಟಜೀಸ್ ಟು ಗೆಟ್ 10 out of 10. ಈ ಬೋಧನಾ ಅಭಿಕ್ಷಮತೆ ಅಥವಾ ಟೀಚಿಂಗ್ ಅಪ್ಟಿಟ್ಯೂಡ್ ಅಂತ ಏನು ಕರಿತೇವೆ, ಆ ಟೀಚಿಂಗ್ ಅಪ್ಟಿಟ್ಯೂಡ್ಗೆ ಹೇಗೆ 10ಕ್ಕೆ 10 ಅಂಕಗಳನ್ನು ನಾವು ಗಳಿಸಬೇಕು ಅಂತಕ್ಕಂಥ ಸ್ಟ್ರಾಟಜಿಯನ್ನು ನೋಡೋಣ. ಅದಾದಮೇಲೆ ಟೀಚಿಂಗ್ ಮೆಥಡಾಲಜಿಯ ಬಗ್ಗೆ ಸ್ವಲ್ಪ ನಾನು ಗಮನ ಹರಿಸ್ತೇನೆ. ದೆನ್ ಮೆಥಡ್ಸ್ ಆಫ್ ಟೀಚಿಂಗ್ ಬಗ್ಗೆ ಚರ್ಚೆಯನ್ನು ಮಾಡೋಣ. ತದನಂತರದಲ್ಲಿ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ TSS ಅಂತ ಕರಿತೇವೆ, ಆ TSS ಬಗ್ಗೆ ಸ್ವಲ್ಪ ಕೂಲಂಕುಷವಾಗಿ ನೋಡೋಣ. ದೆನ್ ಕೊನೆಯದಾಗಿ ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್, ಅಥವಾ ಏನು ನಮ್ಮ ಪ್ರಶ್ನೆಗಳೇನು ಬರುತ್ತೆ UGC, ನೆಟ್ ಮತ್ತು ಕೆಸೆಟ್ ಪರೀಕ್ಷೆಗಳಲ್ಲಿ, ಸೊ ಆ ಪ್ರಶ್ನೆಗಳ ಕುರಿತಾಗಿ ಕೆಲವೊಂದಿಷ್ಟು ಎಕ್ಸಸೈಸನ್ನು ನಾವು ವಾರ್ಮಪ್ ಎಕ್ಸಸೈಸಸ್ಗಳನ್ನು ನಾವು ಮಾಡೋಣ. ಹಾಗಿದ್ದರೆ ಎಲ್ಲರಿಗೂ ಈ ಸೆಷನ್ಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಈ ಸೆಷನನ್ನು ಪ್ರಾರಂಭಿಸ್ತಿದ್ದೇನೆ. ಸ್ಟ್ರಾಟಜೀಸ್ ಟು ಗೆಟ್ 10 out of 10. 10ಕ್ಕೆ 10 ಅಂಕಗಳನ್ನು ಹೇಗೆ ನಾವು ಗಳಿಸಬೇಕು, ಈ ಒಂದು ಟೀಚಿಂಗ್ ಅಪ್ಟಿಟ್ಯೂಡ್ ಘಟಕದಲ್ಲಿ ಹೇಗೆ 10ಕ್ಕೆ 10 ಅಂಕಗಳನ್ನು ನಾವು ಗಳಿಸಬೇಕು. ನಂಬರ್ 1, ಕ್ವಿಕ್ ಲುಕಪ್ ಸಿಲೆಬಸ್. ಮೊದಲಿಗೆ ಆ ಪತ್ರಿಕೆ ಅಥವಾ ಆ ಘಟಕದ ಸಿಲೆಬಸ್ ಏನಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಮೊದಲು ಆ ಸಿಲೆಬಸ್ ಏನಿದೆ ಅಂತಕ್ಕಂಥದ್ದನ್ನು ನೋಡಬೇಕಾಗತ್ತೆ. ಲೆಟ್ ಮೀ ಚೆಕ್ ಔಟ್ ದ ಸಿಲೆಬಸ್ ಫಸ್ಟ್. ಏನಿದೆ ಸಿಲೆಬಸ್ಸು? ಅಭ್ಯರ್ಥಿಗಳೇ, ನಿಮ್ಮೆಲ್ಲ ಗಮನಕ್ಕೆ ನಾನು ಒಂದು ವಿಷಯವನ್ನು ತರಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಇಲ್ಲಿರುವಂಥ ನೋಂದಣಿ ಮಾಡಿಕೊಂಡಿರುವಂಥ ಅನೇಕ ಅಭ್ಯರ್ಥಿಗಳಲ್ಲಿ ಈಗಾಗಲೇ ಪರೀಕ್ಷೆ ಬರೆದಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ತುಂಬ ಇರ್ತಾರೆ. ಹಾಗೆ ಹೊಸದಾಗಿ ಪರೀಕ್ಷೆ ಬರೀತಕ್ಕಂಥ ಅಭ್ಯರ್ಥಿಗಳು ಕೂಡ ಇದ್ದಾರೆ. ನಿಮಗೆಲ್ಲ ತಿಳಿದಿರೋ ಹಾಗೆ UGC 2019 ಜೂನ್ನಿಂದ ಪರಿಷ್ಕೃತ ಸಿಲೆಬಸ್ಸಲ್ಲೇನು ಸಾಕಷ್ಟು ವ್ಯತ್ಯಾಸಗಳನ್ನೇನು ಮಾಡಿಲ್ಲ ಅಥವಾ ಸಾಕಷ್ಟು ಬದಲಾವಣೆಯನ್ನೇನು ಮಾಡಿಲ್ಲ, ಇರುವಂಥ ಸಿಲೆಬಸ್ಸನ್ನು ಅಪ್ಡೇಟ್ ಮಾಡಿದ್ದಾರೆ ಅವರು. ಆ ಸಿಲೆಬಸ್ ಅಪ್ಡೇಟ್ ಮಾಡಿದ್ದಾರೆ. ಆ ಅಪ್ಡೇಟೆಡ್ ಸಿಲೆಬಸ್ಗನುಗುಣವಾಗಿ ಇದೇ ಮೊದಲ ಬಾರಿಗೆ ಕೆಸೆಟ್ ಪರೀಕ್ಷೆ ಆಗ್ತಾ ಇರೋದು. ಈಗಾಗಲೇ UGC ನೆಟ್ಟಲ್ಲಿ 2 ಬಾರಿ ಇದೇ ಪತ್ರಿಕೆ ಮೇಲೆ ಅಥವಾ ಇದೇ ಸಿಲೆಬಸ್ ಮೇಲೆ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಿದ್ದಾರೆ ಅವರು ಈಗಾಗಲೇ. ಉದಾಹರಣೆಗೆ ಇಲ್ಲಿ ನೋಡಿ, ಓಲ್ಡ್ ಸಿಲೆಬಸ್ ಏನಿದೆಯಲ್ಲ 2004ರಿಂದ 2018 ಇದೇ ಪತ್ರಿಕೆ ಇತ್ತು. ಟೀಚಿಂಗ್ ಇದೆ ಅಥವಾ ಫಂಡಮೆಂಟಲ್ಸ್ ಆಫ್ ಟೀಚಿಂಗ್ ಅಂತ ನಾವೇನು ಕರಿತೇವೆ, ಕನ್ಸೆಪ್ಟು, ಆಬ್ಜೆಕ್ಟಿವ್ಸು, ಲೆವೆಲ್ಸ್ ಆಫ್ ಟೀಚಿಂಗ್ ಇರುತ್ತೆ, ಅದೆಲ್ಲವೂ ಕೂಡ ಇಲ್ಲಿದೆ. 2ನೇದ್ದು ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇತ್ತು. 3ನೇದ್ದು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗ್ ಇತ್ತು. ನಂತರದಲ್ಲಿ ಮೆಥಡ್ಸ್ ಆಫ್ ಟೀಚಿಂಗನ್ನು ನಾವು ನೋಡಬಹುದಿಲ್ಲಿ. ಅದಾದಮೇಲೆ ಟೀಚಿಂಗ್ ಏಡ್ಸ್ ಇತ್ತು. ಅದಾದಮೇಲೆ ಇವ್ಯಾಲ್ಯುವೇಷನ್ ಸಿಸ್ಟಮ್ ಇತ್ತು. ತದನಂತರದಲ್ಲಿ ಏನು ಬದಲಾವಣೆ ಮಾಡಿದ್ದಾರೆ, ಏನೇನು ಅಪ್ಡೇಟ್ ಮಾಡಿದ್ದಾರೆ, ಸಿಲೆಬಸ್ ಅಪ್ಡೇಟ್ ಆಗಿದೆ, ಕಂಪ್ಲೀಟಾಗಿ ರಿವೈಸ್ ಆಗಿಲ್ಲ. ಆ ಅಪ್ಡೇಟೆಡ್ ಸಿಲೆಬಸ್ ಏನಿದೆ ಅಂದರೆ ಇಲ್ಲಿ ಕೂಡ ಟೀಚಿಂಗ್ ಇದೆ, ಫಂಡಮೆಂಟಲ್ಸ್ ಆಫ್ ಟೀಚಿಂಗ್ ಇದ್ದೇ ಇದೆ. ಅದರ ಜೊತೆಗೆ ಲೆವೆಲ್ಸ್ ಆಫ್ ಟೀಚಿಂಗ್ ಇದೆ. ಹಳೆ ಸಿಲೆಬಸ್ನಲ್ಲೂ ಕೂಡ ಲೆವೆಲ್ಸ್ ಆಫ್ ಟೀಚಿಂಗ್ ಇತ್ತು. ಬಟ್
ಬಿ ಪರ್ಟಿಕ್ಯುಲರ್. ಈ ಸಾರಿ ಪರೀಕ್ಷೆ ಬರೆಯೋರು ಯು ಆರ್ ವೆರಿ ಲಕ್ಕಿ ಫೆಲೋಸ್. ಯಾಕೆ ಕೆಸೆಟ್ ಇದು ಮೊದಲ ಬಾರಿಗೆ ಪರಿಷ್ಕೃತ ಪಠ್ಯಕ್ರಮದೊಂದಿಗೆ ಈ ಪರೀಕ್ಷೆಯನ್ನು ಅವರು ಆರ್ಗನೈಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ನೀವು ಗಮನಿಸಬೇಕು. ಇಲ್ಲಿ ಅವರು ಮೆಮೊರಿ, ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ರಿಫ್ಲೆಕ್ಟಿವ್ ಅಂತ ಲೆವೆಲ್ಗಳನ್ನು MUR ಲೆವೆಲ್ಗಳನ್ನು ಅವರು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಹಾಗಾಗಿ MUR ಲೆವೆಲ್ಗಳ ಬಗ್ಗೆ ನಮಗೆ ಸ್ವಲ್ಪ ಜ್ಞಾನ ಇರಬೇಕಾದದ್ದು. ತದನಂತರದಲ್ಲಿ ಈಗಾಗಲೇ ನೀವು ಮೊದಲನೇ ಸೆಷನಲ್ಲಿ ಇದನ್ನು ಅಭ್ಯಾಸ ಮಾಡಿರ್ತೀರಾ. ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಅಲ್ಲೂ ಕೂಡ ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇತ್ತು. ನಂತರ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗ್, ಅಲ್ಲೂ ಕೂಡ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗ್ ಇದೆ, ಇಲ್ಲೂ ಕೂಡ ಇದೆ. ಇಲ್ಲಿ ಪ್ರಮುಖವಾಗಿ ಏನು ನನ್ನ ಸೆಷನ್ ಏನಿದೆ, ಈ ಸೆಷನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಮೆಥಡ್ಸ್ ಆಫ್ ಟೀಚಿಂಗು. ಅಲ್ಲಿ ಈಗಾಗಲೇ ಟೀಚರ್ ಸೆಂಟರ್ಡ್ ಆ್ಯಂಡ್ ಲರ್ನರ್ ಸೆಂಟರ್ಡ್ ಮೆಥಡ್ ಇತ್ತು, ಅದೀಗಾಗಲೇ ಇದೆ. ಅದರ ಜೊತೆಗೆ ಹೊಸದಾಗಿ ಅವರು ಆ್ಯಡ್ ಮಾಡಿದ್ದಾರೆ. ಯಾಕಂದರೆ ಕಾಲಮಾನ ಬದಲಾಗಿದೆ, ವಿದ್ಯಾರ್ಥಿಗಳ scenario has been changed, students will and wish are changed, the entire classroom situations are changed, the classroom context was changed, ಕಂಪ್ಲೀಟ್ ಆಗಿ ಬದಲಾವಣೆ ಆಗಿರೋದ್ರಿಂದ ಇಲ್ಲಿ ಹೊಸದಾಗಿ ಆ್ಯಡ್ ಮಾಡಿದ್ದಾರೆ. ಹೊಸದಾಗಿ ಆ್ಯಡ್ ಮಾಡಿರೋದನ್ನು ನಾನು ಬೋಲ್ಡ್ ಮಾಡಿದ್ದೇನೆ, PPTಲಿ ಕಾಣಿಸ್ತಿದೆ ತಮ್ಮೆಲ್ಲರಿಗೂ. ಆಫ್ಲೈನ್ ವರ್ಸಸ್ ಆನ್ಲೈನ್ ಮೆಥಡ್ಸ್. ಈಗಾಗಲೇ 2 ಪರೀಕ್ಷೆಗಳು UGC ಅವರು ನಡೆಸಿದ್ದಾರೆ, ನೆಟ್ ಪರೀಕ್ಷೆಗಳನ್ನು. ಅಲ್ಲಿ ಈ ಬದಲಾದಂತಹ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಪ್ರಶ್ನೆಗಳು ಬಂದಿದೆ. ತದನಂತರದಲ್ಲಿ ಅದನ್ನು ಚರ್ಚೆ ಮಾಡೋಣ ನಾವು. ಮೆಥಡ್ಸ್ ಆಫ್ ಟೀಚಿಂಗ್ ಆದಮೇಲೆ ಅಲ್ಲಿ ಟೀಚಿಂಗ್ ಏಡ್ಸ್ ಅಂತಿತ್ತು, ಇಲ್ಲಿ TSS ಅಂತಿದೆ, ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಅಂತ ನಾವು ಕರಿತೇವೆ. ಏನು ಒಬ್ಬ ಟೀಚರ್ಗೆ ಟೀಚಿಂಗ್ ಮಾಡಬೇಕಾದ್ರೆ ಏನೆಲ್ಲ ಸಪೋರ್ಟ್ಸ್ ಬೇಕಾಗುತ್ತೆ, ಏನೆಲ್ಲ ಪೂರಕವಾಗಿ ಸಹಾಯ ಸಹಕಾರಗಳು ಬೇಕಾಗುತ್ತೆ, ಸಂಪನ್ಮೂಲಗಳು ಬೇಕಾಗುತ್ತೆ, ಅದೆಲ್ಲವನ್ನು ಒಗ್ಗೂಡಿ ನಾವು ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಅಂತ ನಾವು ಅಲ್ಲಿ ಕರಿತೇವೆ. ಅದರಲ್ಲಿ 3 ಪ್ರಕಾರದ ಸಿಸ್ಟಮ್ ಇದೆ. ಸಾಂಪ್ರದಾಯಿಕ ಟ್ರೆಡಿಷನಲ್, ಮಾಡರ್ನ್ ಆ್ಯಂಡ್ ICT ಬೇಸ್ಡ್. ಮಾಡರ್ನ್ ಆ್ಯಂಡ್ ICT ಬೇಸ್ಡ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಬೋತ್ ಆರ್ ಒನ್ ಎಟ್ ದ ಸೇಮ್. ಲೇಟರ್ ದ ಲಾಸ್ಟ್ ಪಾರ್ಟ್ ಈಸ್ ರಿಮೈನ್ಡ್ ಆ್ಯಸ್ ಇಟ್ ಈಸ್, ಬಟ್ ದ ಥಿಂಗ್ ಈಸ್ ಇವ್ಯಾಲ್ಯುವೇಷನ್ ಸಿಸ್ಟಮ್ಸ್ ಅಂತ ಅವರು ತೊಗೊಂಡಿದ್ದಾರೆ. ಬಟ್ ಅಲ್ಲಿ ಏನು ಬದಲಾವಣೆಯನ್ನು ಮಾಡಿದ್ದಾರೆ ಅಂದರೆ ಹಳೆಯ ಮೌಲ್ಯಮಾಪನ ತಂತ್ರಗಳನ್ನು ಅವರು ಉಳಿಸ್ಕೊಂಡಿದ್ದಾರೆ. ಮೌಲ್ಯಮಾಪನದ ಪ್ರಕಾರಗಳು ಅದೆಲ್ಲ ಉಳಿಸ್ಕೊಂಡಿದ್ದಾರೆ. ಹೊಸದಾಗಿ ಅವರು ತುಂಬ ಆ್ಯಡ್ ಮಾಡಿರೋ ವಿಷಯ ಏನು ಅಂತಂದರೆ ಇಲ್ಲಿ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂತ ಏನು ಕರಿತೀವಿ, CBCS ಸಿಸ್ಟಮ್ ಅಂತ ಏನು ಕರಿತೀವಿ ನಮ್ಮ ಉನ್ನತ ಶಿಕ್ಷಣದಲ್ಲಿ. ಇದಕ್ಕೆ ತುಂಬ ಈಗ ಸದ್ಯ ಎಲ್ಲ ಸ್ನಾತಕೋತ್ತರ ಪದವಿಗಳು, ಸ್ನಾತಕ ಪದವಿಗಳು ಎಲ್ಲವೂ ಕೂಡ ಇದೇ CBCS ಸಿಸ್ಟಮ್ನಲ್ಲೇ ನಡೀತಾ ಇರೋದ್ರಿಂದ CBCS ಸಿಸ್ಟಮ್ ಬಗ್ಗೆ ಅವರು ಇಟ್ಟಿದ್ದಾರೆ. ಅದಾದಮೇಲೆ CBT ಬಗ್ಗೆ ಇಟ್ಟಿದ್ದಾರೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್ ಬಗ್ಗೆ ಅವರು ಮಾತಾಡ್ತಾರೆ. ಇನೋವೇಷನ್ಸ್ ಇನ್ ಇವ್ಯಾಲ್ಯುವೇಷನ್ ಸಿಸ್ಟಮ್ ಬಗ್ಗೆ ಕೂಡ ಅವರು ಹೇಳ್ತಾ ಇದ್ದಾರೆ. ಅಂದರೆ ಕೇವಲ ಕೆಲವು ಅಂಶಗಳು ಬದಲಾಗಿದೆ. ಯಾಕೆ ನಾನು ಈ ಸಿಲೆಬಸ್ಗೆ ಒತ್ತು ಕೊಟ್ಟೆ ಅಂತಂದರೆ, ತುಂಬ ಜನ ಪರೀಕ್ಷೆಯಲ್ಲೇ ಹೋಗಿಬಿಟ್ಟು ಸಿಲೆಬಸ್ಸನ್ನು ನೋಡೋರಿದ್ದಾರೆ, ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಬಿಟ್ಟೆ ಪರೀಕ್ಷೆ ಬರೆಯೋರಿದ್ದಾರೆ. ಹಾಗಾಗಿ ಮೊದಲೇ ಅದನ್ನು ನೋಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆ ಯೂನಿಟ್ ಈಗಾಗಲೇ ನಾವು ಸಿಲೆಬಸ್ಸನ್ನು ನೋಡ್ಕೊಂಡು ಬಂದ್ವಿ, ಏನೇನು ಬದಲಾವಣೆಗಳಾಗಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡ್ಕೊಂಡ್ಬಂದ್ವಿ. ನಂತರ ಸೆಕೆಂಡ್ ಸ್ಟ್ರಾಟಜಿ ಈಸ್ ಫೈಂಡ್ ದ ಪ್ಯಾಟರ್ನ್. ಏನು ಪ್ಯಾಟರ್ನ್ ಇದೆ ಅಲ್ಲಿ, ಆ ಯೂನಿಟ್ಗೆ ಏನು ಪ್ಯಾಟರ್ನ್ ಕೊಟ್ಟಿದ್ದಾರೆ, ಟೀಚಿಂಗ್ ಅಪ್ಟಿಟ್ಯೂಡ್ಗೆ ಏನು ಪ್ಯಾಟರ್ನ್ ಇದೆ, ಅಲ್ಲಿ ವಿನ್ಯಾಸ ಹೇಗೆ ಮಾಡ್ತಾರೆ ಅಂದರೆ, ಈ ಘಟಕಕ್ಕೆ 5 ಪ್ರಶ್ನೆಗಳು ಬರುತ್ತೆ. 5 ಪ್ರಶ್ನೆಗಳೇ ಅಂದರೆ 10 ಅಂಕಗಳು ನಮಗೆ ಸಿಗುತ್ತೆ ಈ ಒಂದು ಇದರಿಂದ. ಹಾಗಾಗಿ ಇಲ್ಲಿ ಪ್ಯಾಟರ್ನ್ ಏನು ಕೊಟ್ಟಿರ್ತಾರೆ ಅಂದರೆ ಯಾವ್ಯಾವ ರೀತಿ ಪ್ರಶ್ನೆಗಳನ್ನು ಇಲ್ಲಿ ಹಾಕಲಾಗ್ತದೆ ಅಂತಕ್ಕಂಥದ್ದನ್ನು ಗಮನಿಸಬೇಕು. ಅಂದರೆ ಒಂದೊಂದು ಈಗ ನನ್ನ ಸೆಷನ್ ಏನಿದೆ ಟೀಚಿಂಗ್ ಮೆಥಡಾಲಜಿ ಅಂತ ಏನಿದೆ, ಆ ಸೆಷನ್ ಮೇಲೆ ಪ್ರತಿ ವರ್ಷವೂ ಕೂಡ ಪ್ರಶ್ನೆ ಬಂದಿದೆ. ನೋಡೋಣ ಈಗ ನೆಕ್ಸ್ಟ್ ಏನು ಬರುತ್ತೆ ಅಂಥೇಳಿ. ಕ್ಯಾಚ್ ದ ಬ್ಲೂ ಪ್ರಿಂಟ್ ಅಂದರೆ ಇಲ್ಲೊಂದು ಬ್ಲೂ ಪ್ರಿಂಟ್ ಇದೆ, ಆ ಬ್ಲೂ ಪ್ರಿಂಟನ್ನು ಕ್ಯಾಚ್ ಮಾಡಬೇಕು. ಲೆಟ್ ಅಸ್ ಹ್ಯಾವ್ ಅ ಲುಕ್ ಆನ್ ಬ್ಲೂ ಪ್ರಿಂಟ್. ಎಸ್, ಈ ಬ್ಲೂ ಪ್ರಿಂಟ್ ಏನು ತೋರಿಸುತ್ತೆ ಅಂದರೆ ಇದು ಹಿಂದಿನ ಎಲ್ಲ ಕೆಸೆಟ್ ಪರೀಕ್ಷೆಗಳ ಕುರಿತಾಗಿರುವಂಥ ಒಂದು ಬ್ಲೂ ಪ್ರಿಂಟು. ವಾಟ್ ದಿಸ್ ಬ್ಲೂ ಪ್ರಿಂಟ್ ಸೇಸ್ ಇನ್ ಕೆಸೆಟ್ 2011, ದ ಫಂಡಮೆಂಟಲ್ಸ್ ಆಫ್ ಟೀಚಿಂಗ್, ಟೀಚಿಂಗ್ ಮೆಥಡ್ಸ್, ಟೀಚಿಂಗ್ ಏಡ್ಸ್ ಆ್ಯಂಡ್ ಇವ್ಯಾಲ್ಯುವೇಷನ್ ಸಿಸ್ಟಮ್. ಆನ್ ಹೋಲ್ ಇವ್ಯಾಲ್ಯುವೇಷನ್ ಆ್ಯಂಡ್ ಎಜುಕೇಷನ್ ಸಿಸ್ಟಮ್ ವಾಟ್ ದೇ ಹ್ಯಾವ್ ಆಸ್ಕ್ಡ್, ಸಿ ಹಿಯರ್. ಫಂಡಮೆಂಟಲ್ಸ್ ಆಫ್ ಟೀಚಿಂಗ್ ಮೇಲೆ ಪ್ರಶ್ನೆಗಳು ತುಂಬ ಬಂದಿದೆ. ಅದಾದಮೇಲೆ ಟೀಚಿಂಗ್ ಮೆಥಡ್ಸ್ ಮೇಲೂ ಕೂಡ ಪ್ರಶ್ನೆಗಳು ಬಂದಿದೆ, ಟೀಚಿಂಗ್ ಏಡ್ಸ್ ಮೇಲೆ ಬಂದಿದೆ, ಮೌಲ್ಯಮಾಪನ ವ್ಯವಸ್ಥೆಯ ಮೇಲೆ ಬಂದಿದೆ. 17ವರೆಗೂ ನಾನಿಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡಿದ್ದೀನಿ. ಹೀಗೆ 18ಕ್ಕೆ ಒಂದಾಗಿದೆ. ಸೊ 19ಕ್ಕೆ ನಿಮಗೆ ಪರೀಕ್ಷೆ ಆಗಲಿಲ್ಲ. ಈಗ 20 ಪರೀಕ್ಷೆಗೆ ನೀವು ಅಂದರೆ ಅಂದಾಜು ಒಂದು ಊಹೆ ಮಾಡ್ಬೋದು ಅಷ್ಟೇ, ಇದೇ 100% ಹೀಗೆ ಬರುತ್ತೆ ಅಂತಲ್ಲ. ದಿಸ್ ಇಸ್ ಅನ್ ಅಪ್ರಾಕ್ಸಿಮೇಟ್ ಗೆಸ್, ಯು ಕ್ಯಾನ್ ಸೇ ಅಪ್ರಾಕ್ಸಿಮೇಟ್ ಗೆಸ್. ಸೊ ಇದನ್ನು ನೋಡೋದ್ರಿಂದ ಏನಾಗುತ್ತೆ, ಸರ್ ಹಾಗಿದ್ರೆ ಇದರಲ್ಲಿ ಏನು ಪ್ರಶ್ನೆ ಕೇಳಿದಾರೆ ಅದರಷ್ಟೇ ಓದ್ಕೋಬೇಕು ನಾವು, ಹಾಗಲ್ಲ. ಸೊ ಎಲ್ಲ ಇಲ್ಲಿ ಬರುವಂಥ ಸಬ್ ಯೂನಿಟ್ಗಳನ್ನು ಓದ್ಕೋಬೇಕು. ಅದ್ರ ಜೊತೆಗೆ ಆನ್ ಹುಯಿಚ್ ಸಬ್ ಯೂನಿಟ್ ಯು ಹ್ಯಾವ್ ಟು ಫೋಕಸ್ ಅನ್ನೋದನ್ನು ನೀವು ಇಲ್ಲಿ ಗಮನಿಸಬೇಕು. ಯಾವ ಯೂನಿಟ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡಬೇಕು, ಯಾವುದು ಓದಬೇಕು, ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ಅಂತಕ್ಕಂಥದ್ದಕ್ಕೋಸ್ಕರ ಈ ಬ್ಲೂ ಪ್ರಿಂಟನ್ನು ಮಾಡಲಾಗಿದೆ. ಸೊ ಹೀಗೆ ಆ ಬ್ಲೂ ಪ್ರಿಂಟನ್ನು ನೋಡ್ಕೋಬೇಕು.
ಬ್ಲೂ ಪ್ರಿಂಟ್ ಆದಮೇಲೆ ಫಿಕ್ಸ್ ದ ಟಾರ್ಗೆಟ್ ಮಾರ್ಕ್ಸ್. ಈಗ ಒಂದು ಸಾರಿ ಸಿಲೆಬಸ್ ನೋಡ್ಕೊಂಡು ಬಂದ್ರಿ, ಪ್ಯಾಟರ್ನ್ ನೋಡ್ಕೊಂಡ್ರಿ, ಆ ಬ್ಲೂ ಪ್ರಿಂಟನ್ನು ಕೂಡ ನೋಡ್ಕೊಂಡಾದ್ಮೇಲೆ ನಿಮಗೊಂದು ಐಡಿಯಾ ಬರುತ್ತೆ. ಸೊ ಐ ಕ್ಯಾನ್ ಗೆಟ್, ಫಾರ್ ಎಕ್ಸಾಂಪಲ್, ಇನ್ ಟೀಚಿಂಗ್ ಅಪ್ಟಿಟ್ಯೂಡ್ 5 ಕ್ವಶನ್ಸ್ ವಿಲ್ ಅರೈವ್ ಇನ್ ಯುವರ್ ಎಕ್ಸಾಮಿನೇಷನ್. ಅಮಂಗ್ 5 I am capable of attempting 3, 4, 2, like that. That's your capacity. I don't know what capacity you have, and I don't know, because ನನಗೆ ಗೊತ್ತಿಲ್ಲ ನಿಮ್ದೇನು ಕೆಪಾಸಿಟಿ ಇದೆ ಅಂತೇಳಿ. ನೀವು ಅದನ್ನೆಲ್ಲ ಓದ್ಕೊಂಡ್ಮೇಲೆ, ಸಮಗ್ರವಾಗಿ ಅಧ್ಯಯನ ಮಾಡಿದ ಮೇಲೆ ನಿಮಗೆ ಅನಿಸುತ್ತೆ, ಸರ್ ನನಗೆ ಇದರಲ್ಲಿ 5 ಪ್ರಶ್ನೆ ಬರುತ್ತೆ, 5ರಲ್ಲಿ ನಾನು 4 ಮಾಡ್ಬೋದಪ್ಪ, ಅಬ್ಬಬ್ಬ ಅಂದರೆ 4 ಮಾಡ್ಬೋದು, ಇಲ್ಲ ನಾನು 5ಕ್ಕೆ 5 ಮಾಡ್ತೇನೆ ಸರ್, 2 ಮಾಡ್ತೇನೆ ಸರ್, 3 ಮಾಡ್ತೇನೆ ಸರ್, ಬಿಕಾಸ್ ಯು ಬಿಲಾಂಗ್ ಟು ಡಿಫರೆಂಟ್ ಡಿಸಿಪ್ಲಿನ್ಸ್. ನೀವೆಲ್ಲ ಇಲ್ಲಿರೋರು ತುಂಬ ಬೇರೆ ಡಿಸಿಪ್ಲಿನ್ ಅವ್ರು ಇರ್ತೀರಿ, ಆ್ಯಂಡ್ ಇಟ್ಸ್ ಅ ಕಾಮನ್ ಪೇಪರ್ ಆ್ಯಸ್ ಯು ಆಲ್ ನೋ. ಸೊ ದ್ಯಾಟ್ಸ್ ವಾಟ್ ಯು ಫಿಕ್ಸ್ ಯುವರ್ ಟಾರ್ಗೆಟ್ ಮಾರ್ಕ್ಸ್. ಲೇಟೆಸ್ಟ್ ಸ್ಟ್ರಾಟಜಿ ಈಸ್ ನಾವು ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್. ಇಷ್ಟೆಲ್ಲ ಮಾಡ್ಕೊಂಡ್ಮೇಲೆ ನಾವು ಅಭ್ಯಾಸ ಮಾಡಬೇಕು. ನಾವೆಲ್ಲ ಏನು ಮಾಡ್ತೀವಿ ಅಂದರೆ ನೇರವಾಗಿ ಅಭ್ಯಾಸಕ್ಕೆ ಹೋಗ್ತೇವೆ. ಇಲ್ಲಾಂದರೆ ನಮ್ಮಲ್ಲಿ ಒಂದು ಬಹಳ ವಿಶೇಷವಾಗಿ ಹೇಳೋದೇನು ಅಂದರೆ, ನಾವೆಲ್ಲ ಇನ್ನೇನು ಪರೀಕ್ಷೆ ಸಂಕಟ ಬಂದಾಗ ವೆಂಕಟರಮಣ, ಪರೀಕ್ಷೆ ಬಂದಾಗ ಡೈರೆಕ್ಟ್ಲಿ ನೇರವಾಗಿ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗ್ತೇವೆ. ಈ ಥರದ ಪೂರ್ವ ತಯಾರಿಯನ್ನು ಮಾಡ್ಕೋಬೇಕು. ಸೊ ಮೊದಲು ಆ ಸಬ್ ಯೂನಿಟನ್ನು ನೋಡಬೇಕು. ಈಗ ಫಾರ್ ಎಕ್ಸಾಂಪಲ್ ಟೀಚಿಂಗ್ ಮೆಥಡ್ ಸಬ್ ಯೂನಿಟ್ ಇದೆ, ಅಲ್ಲಿ ನಿಮಗೆ ಈಗ ತಾನೇ ಬ್ಲೂ ಪ್ರಿಂಟ್ ತೋರಿಸ್ತೆ, ಅಲ್ಲಿ ಏನು ಬಂದಿದೆ, ಯು ಹ್ಯಾವ್ ಟು ಕ್ಯಾಚ್ ದ ಪಲ್ಸ್ ರೇಟ್ ಆಫ್ ದಟ್ ಸಬ್ ಯೂನಿಟ್. ಅಲ್ಲಿ ಪಲ್ಸ್ ರೇಟ್ ಏನಿದೆ ಅಂದರೆ, ಅಲ್ಲಿ ಎವ್ರಿ ಇಯರ್ ಒಂದು ಪ್ರಶ್ನೆ ಟೀಚಿಂಗ್ ಮೆಥಡ್ಸ್ ಮೇಲೆ ಬಂದಿದೆ. ಸೊ ಇದಾದಮೇಲೆ ವೈಲ್ ರೀಡಿಂಗ್ ಯು ಹ್ಯಾವ್ ಟು ಪ್ರಿಪೇರ್ ಸೆಲ್ಫ್ ಪಾಸಿಬಲ್ ಐಟಮ್ಸ್. ಯಾವಾಗ ನೀವು ಓದ್ತಾ ಇರ್ತೀರಲ್ಲ ಆವಾಗಲೇ ನೀವೇ, ಆ್ಯಸ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಇನ್ ಫರ್ದರ್ ಸ್ಲೈಡ್ಸ್, ನಾನು ಮುಂದೆ ಹೇಳ್ತಾ ಹೋಗ್ತೀನಿ ನಿಮಗೆ ಹೇಗೆ ಸಾಧ್ಯ ಇದೆ ಆ ಥರದ ಪಾಸಿಬಲ್ ಐಟಮ್ಸ್ಗಳನ್ನು ನೀವೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಫೈನಲ್ ಟಚ್ ಅಪ್ ಫಾರ್ ದ ಸಬ್ ಯೂನಿಟ್. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ನೌ ಅ ಡೇಸ್ ದೇರ್ ಆರ್ ಮೆನಿ ಆ್ಯಪ್ಸ್ ಅವೈಲೇಬಲ್, ದೇರ್ ಆರ್ ಮೆನಿ ವೆಬ್ಸೈಟ್ಸ್ ಅವೈಲೇಬಲ್, ಮಾಕ್ ಟೆಸ್ಟ್ ಸಿಗುತ್ತೆ. ಈವನ್ NT ಆದರೂ ಕೂಡ ಮಾಕ್ ಟೆಸ್ಟಿಗೆ ಪ್ರೊವಿಷನ್ ಮಾಡಿದ್ದಾರೆ. ಮಾಕ್ ಟೆಸ್ಟ್ ಅಣುಕು ಪರೀಕ್ಷೆಗಳನ್ನು ನೀವು ಅಟೆಂಡ್ ಮಾಡಲೇಬೇಕು. ಪ್ರಿಪ್ರೇಟರಿ ಎಕ್ಸಾಮ್ಸ್ ಅಂತ ಮೊದಲು ಇಡ್ತಾ ಇದ್ರು ಪರೀಕ್ಷೆಗಿಂತ ಮುಂಚೆ. ಹಾಗೆ ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ ಒಂದು ಯೂನಿಟ್ ಓದ್ತೀರಿ ಅಂದಮೇಲೆ, ಒಂದು ಯೂನಿಟ್ ಓದಿದ ತಕ್ಷಣವೇ ಅದಕ್ಕೆ ನೀವೇ ನಿಮ್ಮದು ಆದಂಥ ಒಂದು ಪ್ರಿಪ್ರೇಟರಿ ಎಕ್ಸಾಮ್ ಇಟ್ಕೊಳ್ಳೋದಕ್ಕೆ ನಾವು ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕರಿತೇವೆ. ಇದನ್ನು ನಾವು ಮಾಡಲ್ಲ. ನಾವು ಡೈರೆಕ್ಟ್ ಎಲ್ಲಿ ಚೆಕ್ ಮಾಡ್ತೀವಿ ಅಂದರೆ, ಎಕ್ಸಾಮ್ ಹಾಲ್ನಾಗ ಹೋಗಿ ಡೈರೆಕ್ಟ್ ಚೆಕ್ ಮಾಡ್ತೀವಿ ನಾವು ಓದ್ಕೊಂಡಿವೋ ಇಲ್ಲೋ ಅಂತೇಳಿ. ಸೊ ಅದನ್ನು ತಪ್ಪಿಸೋದಕ್ಕೋಸ್ಕರ ನಾನು ಈ ತಂತ್ರಗಳನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಲೆಟ್ ಮೀ ಕಮ್ ಟು ದ ಪಾಯಿಂಟ್. ಟೀಚಿಂಗ್ ಈಸ್ ಹಾರ್ಡ್ ವರ್ಕ್ ಬಿಕಾಸ್ ಇಟ್ಸ್ ಅ ಹಾರ್ಟ್ ವರ್ಕ್. ಬೋಧನೆ ಅಂತಕ್ಕಂಥದ್ದು ತುಂಬ ಕಷ್ಟದಾಯಕವಾಗಿರುವಂತಹ ಕೆಲಸ. ಯಾಕೆ ಕಷ್ಟದಾಯಕ ಅಂದರೆ, ಅದು ಹೃದಯಕ್ಕೆ ಸಂಬಂಧಿಸಿರುವಂತಹ ಕೆಲಸ ಆಗಿರುತ್ತೆ. ಅಂದರೆ ಬೋಧನೆಯಲ್ಲಿ ನಾವು ಬಹಳಷ್ಟು ಆಳವಾಗಿ ಇಳ್ಕೊಂಡು, ಬಹಳಷ್ಟು ಒಳಗಿಳಿದು ಪಾಠ ಮಾಡಬೇಕಾಗುತ್ತೆ, ಮನಸ್ಸು ಕಚ್ಕೊಂಡು ಪಾಠ ಮಾಡಬೇಕಾಗತ್ತೆ. ಮನಸ್ಸು ಕಚ್ಕೊಂಡು ಅಂದರೆ ಅದರಲ್ಲಿ ನಿಮ್ಮ ಮನಸ್ಸಿನ ಕಾರ್ಯ ಕೂಡ ಇರುತ್ತೆ. ಯಾಕೆ ನಾ ಈ ಮಾತನ್ನು ಹೇಳಿದೆ ಅಂತಂದರೆ, ಈಗಾಗಲೇ ಮೊದಲನೇ ಸೆಷನ್, 2ನೇ ಸೆಷನಲ್ಲಿ ತಮಗೆಲ್ಲ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಇತರ ಸಂಪನ್ಮೂಲ ವ್ಯಕ್ತಿಗಳು ಕೊಟ್ಟಿದ್ದಾರೆ. ಆದಾಗ್ಯೂ ಕೂಡ ನಾನು ಯಾಕೆ ಇದನ್ನು ತಗೋತಾ ಇದ್ದೀನಿ ಅಂದರೆ, ಒಂದು ವಿಷಯ ವಸ್ತುವನ್ನು ಒಬ್ಬ ಶಿಕ್ಷಕನಾಗಿ ಯಾವುದೇ ವಿದ್ಯಾರ್ಥಿಗಳಿಗೆ ನಾವು ತಲುಪಿಸಬೇಕಾಗಿತ್ತು ಅಂತಂದರೆ, ಅಲ್ಲಿ ಬಹಳ ಮುಖ್ಯವಾಗಿ ಮಾರ್ಗಗಳುಂಟು. ಆ ಮಾರ್ಗಗಳ ಮೂಲಕವಾಗಿ ಮಕ್ಕಳಿಗೆ ರೀಚ್ ಮಾಡಿದಾಗ, ಐ ಆಲ್ವೇಸ್ ಬಿಲೀವ್ ಆ್ಯಂಡ್ ಐ ಆಲ್ವೇಸ್ ಸಜೆಸ್ಟ್, ಯು ಹ್ಯಾವ್ ಟು ಟೀಚ್ ಟು ರೀಚ್ ದ ಸ್ಟೂಡೆಂಟ್. ಯು ಹ್ಯಾವ್ ಟು ಟೀಚ್ ಟು ರೀಚ್ ದ ಸ್ಟೂಡೆಂಟ್. ಹೌ ಯು ಹ್ಯಾವ್ ಟು ರೀಚ್ ದೆನ್? ನಾವು ವಿದ್ಯಾರ್ಥಿಗಳನ್ನು ಹೇಗೆ ತಲುಪೋದು, ವಿದ್ಯಾರ್ಥಿಗಳಿಗೆ ಹೇಗೆ ನಾವು ರೀಚ್ ಆಗಬೇಕು, ವಿದ್ಯಾರ್ಥಿಗಳಿಗೆ ನಾವು ರೀಚ್ ಆಗಬೇಕಾಗಿತ್ತು ಅಂತಂದರೆ, ಅಂದರೆ ನಾವು ಹೇಳಿರುವಂಥ ವಿಷಯ ವಸ್ತು ಅಲ್ಲಿ ಗಮನಕ್ಕೆ ಬರಬೇಕಾಗಿತ್ತು ಅಂತಂದರೆ, ವಿದ್ಯಾರ್ಥಿಗಳಿಗೆ ಮುಟ್ಟಬೇಕಾಗಿತ್ತು ಅಂತಂದರೆ, ಅಲ್ಲಿ ನಮಗೆ ನಮ್ಮ ಟೀಚಿಂಗ್ ಮೆಥಡಾಲಜಿ ಚೆನ್ನಾಗಿರಬೇಕು. ಸೊ ಹಾಗಾಗಿ ಮುಂದಿನ ನನ್ನ ಚರ್ಚೆಯ ವಿಷಯ ಟೀಚಿಂಗ್ ಮೆಥಡಾಲಜಿ, ಬೋಧನಾ ವಿಧಿವಿಧಾನ ಶಾಸ್ತ್ರ ಅಂತ ಕನ್ನಡದಲ್ಲಿ ನಾವು ಇದಕ್ಕೆ ಕರಿತೇವೆ. ನಿಮಗೆಲ್ಲ ಗೊತ್ತು, ಬೋಧನೆ ಅಂತಕ್ಕಂಥದ್ದು 3, ಇಟ್ಸ್ ಅ ಟ್ರಯಾಂಗುಲರ್ ಪ್ರೊಸೆಸ್ ಅಂತ ಕರಿತೇವೆ. 3 ಪ್ರಕಾರವಾಗಿರುವಂತಹ ಅಂಶಗಳನ್ನು ಇದು ಒಳಗೊಂಡಿರುತ್ತೆ. ಒಬ್ಬ ಶಿಕ್ಷಕನಿರ್ತಾನೆ, ಕಲಿಕಾರ್ಥಿ ಇರ್ತಾನೆ, ಅಥವಾ ವಿದ್ಯಾರ್ಥಿ ಅಂತ ನೀವೇನು ಕರಿತೀರಿ, ವಿದ್ಯಾರ್ಥಿ ಇರ್ತಾನೆ. ಅದರ ಜೊತೆಗೆ ಕಂಟೆಂಟ್ ಇರುತ್ತೆ ಮತ್ತು ಸಪೋರ್ಟ್ ಸಿಸ್ಟಮ್ ಇರುತ್ತೆ. ದ್ಯಾಟ್ ವಿ ಕಾಲ್ ಇಟ್ ಆಸ್ ಅ ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್. ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ ಮೇ ಬಿ ಕಂಟೆಂಟ್ ಆ್ಯಂಡ್ ಮೇ ಬಿ ಎನಿಥಿಂಗ್ ಎಲ್ಸ್. ಅಲ್ಲಿ ಬರುವಂತಹ ಸಪೋರ್ಟ್ ಸಿಸ್ಟಮ್ TSS ಕೂಡ ಅಲ್ಲಿ ಬರುತ್ತೆ. ಸೊ ಇದನ್ನೆಲ್ಲವನ್ನು ಬಳಸ್ಕೊಂಡು ನಾವು ಮಕ್ಕಳಿಗೆ ವಿಷಯವನ್ನು ತಲುಪಿಸ್ಬೇಕು. ಹೇಗೆ ತಲುಪಿಸ್ಬೇಕು ಅನ್ನೋದೇನಿದೆಯಲ್ಲ, ಇದಕ್ಕೆ ಬೋಧನಾ ವಿಧಿವಿಧಾನ ಶಾಸ್ತ್ರ ಅಂತ ನಾವು ಕರಿತೇವೆ. ಹೀಗೆ ಬೋಧನಾ ವಿಧಾನ ಶಾಸ್ತ್ರದಲ್ಲಿ ಅನೇಕ ಸಂಶೋಧನೆಗಳು ಆಗ್ತಾನೇ ಇದೆ, ಇನ್ನೂ ಮುಂದುವರ್ಕೊಂಡು ಹೋಗ್ತಾನೆ ಇದೆ. ನಾವೆಲ್ಲರೂ ಕೂಡ ಈ KCET ಪರೀಕ್ಷೆ ಮತ್ತು NET ಪರೀಕ್ಷೆಗಳನ್ನು ಬರೀತಿರೋದು ಹೈಯರ್ ಎಜುಕೇಷನ್ ಸಿಸ್ಟಮ್ಗೆ ಎಂಟ್ರಿ ಕೊಡಲಿಕ್ಕಾಗಿ. ಹಾಗಾಗಿ ಹೈಯರ್ ಎಜುಕೇಷನ್ ಸಿಸ್ಟಮಲ್ಲಿ ನಮ್ಮ ಬೋಧನಾ ವಿಧಿವಿಧಾನ ಹೇಗಿರಬೇಕು ಅನ್ನೋದಕ್ಕೆ ಪೂರಕವಾಗಿ ಕೆಲವು ಅಂಶಗಳನ್ನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಷ್ಟಪಡ್ತೇನೆ. ಆ್ಯಕ್ಚುಲಿ ದೇರ್ ಆರ್ 3 ಗಾಗೀಸ್. ಅಲ್ಲಿ 3 ಗಾಗಿಗಳನ್ನು ನೋಡ್ತೀವಿ ನಾವು. ಗಾಜಿ ಆರ್ ಗಾಗಿ, ಇಟ್ ಈಸ್ ಆಲ್ಸೋ ಸ್ಪೆಲ್ಡ್ ಲೈಕ್ ದಟ್, ಗಾಗಿ ಆರ್ ಗಾಜಿ. ಏನು 3 ಗಾಜಿಗಳಿದೆ? ಒಂದು ಪೆಡಗಾಜಿ ಇದೆ, ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಚಿಲ್ಡ್ರನ್ಸ್ ಲರ್ನಿಂಗ್ ಅಂತ ಕರಿತೇವೆ. ಸೆಕೆಂಡ್ ಆ್ಯಂಡ್ರೊಗಾಜಿ ಇದೆ, ಆರ್ ಆ್ಯಂಡ್ರೊಗಾಗಿ ಅಂತ ನಾವು ಕರಿತೇವೆ. 3ನೇದು ಹಿಟೊಗಾಗಿ ಅಂತಿದೆ, ದ್ಯಾಟ್ ವಿ ಕಾಲ್ ಇಟ್ ಆ್ಯಸ್ ಸೆಲ್ಫ್ ಡೈರೆಕ್ಟೆಡ್ ಲರ್ನಿಂಗ್ ಅಂತ ನಾವು ಕರಿತೇವೆ.
ಏನು ಈ ಗಾಗಿಗಳು, ಇದ್ರ ಮಹತ್ವ ಏನು? ದೇ ಆರ್ ಆಲ್ ಟೀಚಿಂಗ್ ಮೆಥಡಾಲಜೀಸ್ ಕ್ಯಾಟಗರಿ. ಹೇಗೆ ಕಲಿಸ್ಬೇಕು ಅಂತಕ್ಕಂಥದ್ದನ್ನು ಹೇಳೋದೇ ಈ ಪೆಡಗಾಜಿಲಿ ಏನು ಬರುತ್ತೆ? ವಾಟ್ ಈಸ್ ಪೆಡಗಾಜಿ ದೆನ್? ಪೆಡಗಾಜಿ ಈಸ್ ನಥಿಂಗ್ ಬಟ್ ಇಟ್ಸ್ ದ ಆರ್ಟ್ ಆ್ಯಂಡ್ ಸೈನ್ಸ್ ಆಫ್ ಟೀಚಿಂಗ್ ಫಾರ್ ದ ಏಜ್ ಗ್ರೂಪ್ ಆಫ್ 6 to 16 years, ಅಥವಾ ಮೊದಲನೇ ತರಗತಿಯಿಂದ 10ನೇ ತರಗತಿವರೆಗೆ ಮಕ್ಕಳಿಗೆ ಹೇಗೆ ಕಲಿಸ್ಬೇಕು ಅನ್ನೋ ಏನು ಒಂದು ವಿಧಿವಿಧಾನ ಇದೆಯಲ್ಲ, ಸೊ ನಾವು ಅದಕ್ಕೆ ಪೆಡಗಾಜಿ ಅಂತ ಕರಿತೇವೆ. ಆ ಪೆಡಗಾಜಿಗೆ ಕನ್ನಡದಲ್ಲಿ ಬೋಧನಾಶಾಸ್ತ್ರ ಅಂತ ಹೇಳಲಾಗ್ತದೆ. ಹೇಗೆ ಬೋಧನೆ ಮಾಡಬೇಕು ಅಂತಕ್ಕಂಥದ್ದು, ಮಕ್ಕಳಿಗೆ ಹೇಗೆ ಬೋಧನೆ ಮಾಡಬೇಕು ಅಂತಕ್ಕಂಥದ್ದು, ಮಕ್ಕಳು ಹೇಗೆ ಕಲಿತಾರೆ ಅಂತಕ್ಕಂಥದ್ದು ಏನಿದೆಯಲ್ಲ, ಸೊ ಅದಕ್ಕೆ ನಾವು ಪೆಡಗಾಜಿ ಅಂತ ಕರಿತೇವೆ. ನಂತರದಲ್ಲಿ ಆಂಡ್ರೋಗಾಜಿ ಬರುತ್ತೆ. ಆಂಡ್ರೋಗಾಜಿ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅಡಲ್ಟ್ ಲರ್ನಿಂಗ್. ಹೌ ದ ಅಡಲ್ಟ್ ಈಸ್ ಗೋಯಿಂಗ್ ಟು ಲರ್ನ್. ವಯಸ್ಕರು ಹೇಗೆ ಕಲಿತಾರೆ ಅಂತಕ್ಕಂಥದ್ದು ಅದು ಹೇಳುತ್ತೆ. ಹಾಗಾಗಿ ನಾವು ಇದನ್ನು ಆರ್ಟ್ ಆ್ಯಂಡ್ ಸೈನ್ಸ್ ಆಫ್ ಟೀಚಿಂಗ್ ಲರ್ನಿಂಗ್ ಅಂತ ಕರಿಬಹುದು. ಆರ್ಟ್ ಆ್ಯಂಡ್ ಸೈನ್ಸ್ ಆಫ್ ಟೀಚಿಂಗ್ ಲರ್ನಿಂಗ್ ಅಟ್ ಯೂನಿವರ್ಸಿಟಿ ಸಿಸ್ಟಮ್ ಅಂತ ಕರಿಬಹುದು. ಅಂದರೆ ಉನ್ನತ ಶಿಕ್ಷಣದಲ್ಲಿ ನಾವು ಹೇಗೆ ಬೋಧಿಸಬೇಕು, ಹೇಗೆ ಅವರು ಕಲಿಬೇಕು, ಬೋಧಿಸೋದು ಮತ್ತು ಕಲಿಯೋದು ಬೋಧನಾ ಕಲಿಕಾ ಪ್ರಕ್ರಿಯೆ ಜಂಟಿಯಾಗಿ ಸಾಗುತ್ತೆ. ಸೊ ಆ ಬೋಧನಾ ಕಲಿಕಾ ಪ್ರಕ್ರಿಯೆ ಹೇಗಿರಬೇಕು ಅಂತಕ್ಕಂಥದ್ದೇನು ಹೇಳ್ತೀವಲ್ಲ, ಅದನ್ನೇ ನಾವು ಆಂಡ್ರೋಗಾಗಿ ಅಂತ ಕರಿತೇವೆ. ತದನಂತರಲ್ಲಿ ಬರ್ತಕ್ಕಂಥದ್ದು ಹಿಟೋಗಾಗಿ. ಏನು ಹಿಟೋಗಾಗಿ ಅಂತಂದರೆ, ಹಿಟೋಗಾಗಿ ಈಸ್ ಅ ಸೆಲ್ಫ್ ಡೈರೆಕ್ಟೆಡ್ ಲರ್ನಿಂಗ್. ಇಟ್ ಆಲ್ಸೋ ಫಾಲ್ಸ್ ಇನ್ ಯೂನಿವರ್ಸಿಟಿ ಸಿಸ್ಟಮ್ ಆ್ಯಸ್ ವೆಲ್ ಆ್ಯಸ್ ಇಟ್ ಅಟ್ ರಿಸರ್ಚ್ ಲೆವೆಲ್. ಸಂಶೋಧನಾ ವಿದ್ಯಾರ್ಥಿಗಳಿಗೆ, ಫಾರ್ ಎಕ್ಸಾಂಪಲ್ ವಿಶ್ವವಿದ್ಯಾಲಯಗಳಲ್ಲಿ, ಅನೇಕ ಕಾಲೇಜುಗಳಲ್ಲಿ ಸಂಶೋಧನೆಯನ್ನು ಮಾಡ್ತಕ್ಕಂಥವ್ರು ಇರ್ತಾರೆ. ಆ ಸಂಶೋಧನಾರ್ಥಿಗಳಿಗೆ ನಾವು ಹೇಗೆ ಕಲಿಸ್ಬೇಕು, ಅಥವಾ ಅವ್ರು ಹೇಗೆ ಕಲಿತಾರೆ, ಅವ್ರು ಹೇಗೆ ತಮ್ಮ ಅಥವಾ ಶಿಕ್ಷಕರಾದವ್ರು ನಾವು ಹೇಗೆ ಬೋಧಿಸಬೇಕು, ಅಲ್ಲಿರುವಂಥ ಸಂಶೋಧನಾ ವಿದ್ಯಾರ್ಥಿಗಳು ಹೇಗೆ ಅದನ್ನು ಕಲ್ಕೋತಾರೆ ಅಂತಕ್ಕಂಥದ್ದು ಏನಿದೆಯಲ್ಲ, ದಟ್ ಈಸ್ ಸೆಲ್ಫ್ ಡೈರೆಕ್ಟೆಡ್ ಲರ್ನಿಂಗ್ ಅಂತ ಹೇಳಬಹುದು. ಸೊ ಹೀಗೆ 3 ರೀತಿಯಾಗಿ ವೈವಿಧ್ಯಮಯವಾಗಿ ನಮ್ಮ ಬೋಧನಾಶಾಸ್ತ್ರ ಅಥವಾ ಬೋಧನಾ ವಿಧಿವಿಧಾನಶಾಸ್ತ್ರ ಅಂತಕ್ಕಂಥದ್ದು ಒಳಗೊಂಡಿದೆ ಅಂತ ತಿಳಿಸ್ಬೋದು. ಯಾಕೆ ನಿಮ್ಮ ಗಮನವನ್ನು ನಾನು ಈ ಕಡೆ ಕೇಂದ್ರೀಕರಿಸ್ತಾ ಇದ್ದೀನಿ ಅಂತಂದರೆ, ಟೀಚಿಂಗ್ ಮೆಥಡಾಲಜಿ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಟೀಚಿಂಗ್. ಈ ಬೋಧನೆಯ ಪ್ರಕ್ರಿಯೆಯಲ್ಲಿ ತುಂಬ ಮಹತ್ವಕಾರಿಯಾಗಿರುವಂಥ ಅಂಶ ಇದಕ್ಕಿದೆ. ಹಾಗಾಗಿ ನಾವು ಮಕ್ಕಳಿಗೆ ಹೇಗೆ ತಲುಪಬೇಕು, ಹೌ ಟು ರೀಚ್ ಅ ಸ್ಟೂಡೆಂಟ್, ಅದು ಯಾವ ವಯಸ್ಸಾಗಿರ್ಬೋದು ಅಥವಾ ಮಟ್ಟ ಯಾವುದಾದ್ರೂ ಆಗಿರ್ಬೋದು, ಚಿಲ್ಡ್ರನ್ ಲೆವೆಲ್ ಆಗಿರ್ಬೋದು, ಅಡಲ್ಟ್ ಲೆವೆಲ್ ಆಗಿರ್ಬೋದು, ಅಥವಾ ಅಬೋವ್ ಅಡಲ್ಟ್ ಲೆವೆಲ್ ಆಗಿ ಕೂಡ ಆಗಿರ್ಬೋದು. ಐ ಮೀನ್ ಚಿಲ್ಡ್ರನ್ಸ್ ಲರ್ನಿಂಗ್, ಅಡಲ್ಟ್ ಲರ್ನಿಂಗ್ ಆ್ಯಂಡ್ ಸೆಲ್ಫ್ ಡೈರೆಕ್ಟೆಡ್ ಲರ್ನಿಂಗ್, ಈ 3 ವಲಯಗಳಲ್ಲೂ ಅಥವಾ 3 ಮಟ್ಟಗಳಲ್ಲೂ ಕೂಡ ನಾವು ನೋಡಿಕೊಂಡಾಗ 3 ಮಟ್ಟಗಳಲ್ಲಿ ಹೇಗೆ ಕಲಿಸ್ಬೇಕು, ಹೇಗೆ ವಿಷಯವನ್ನು ಮಕ್ಕಳಿಗೆ ತಲಿಸ್ಬೇಕು, ಹೌ ಟು ಟ್ರಾನ್ಸಾಕ್ಟ್ ಅ ಕಂಟೆಂಟ್ ಟು ಅ ಸ್ಟೂಡೆಂಟ್, ವಿದ್ಯಾರ್ಥಿಗಳಿಗೆ ಹೇಗೆ ಪಠ್ಯಕ್ರಮ ಅಥವಾ ಪಠ್ಯವಸ್ತುವಿನ ವಹಿವಾಟು ಹೇಗೆ ಮಾಡಬೇಕು ನಾವು ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ಬಹಳ ಪ್ರಮುಖವಾದಂಥ ಅಂಶ. ಇಲ್ಲಿ ಈ ಪ್ರಮುಖವಾದ ಅಂಶಗಳಲ್ಲಿ ನಮಗೆ ಬರತಕ್ಕಂಥ ಅಂಶ ಬಹಳ ಮುಖ್ಯವಾಗಿ ಕಾಣಿಸ್ತಿರೋದೇನು ಅಂತಂದರೆ, ನಾವು ಯು ಕ್ಯಾನ್ ಸಿ ಅ ಪಿಕ್ಚರ್ ಹಿಯರ್. ದೀಸ್ ಆರ್ ಕಾಲ್ಡ್ ಟರ್ಮ್ಸ್ ಆಫ್ ಟೀಚಿಂಗ್ ಮೆಥಡಾಲಜಿ. ಇವೆಲ್ಲ ಟೀಚಿಂಗ್ ಮೆಥಡಾಲಜಿಯ ಟರ್ಮ್ಗಳು ಅಂತ ಕರಿತೇವೆ ಅಥವಾ ಪದಗಳನ್ನು ಕರಿತೇವೆ. ಇಲ್ಲಿ ಏನೇನು ಬಳಸ್ತೇವೆ ನಾವು? ಅಪ್ರೋಚ್ ಅಂತ ಕರಿತೇವೆ, ಕ್ರಮ ಅಥವಾ ಉಪಕ್ರಮ ಅಥವಾ ಮಾರ್ಗೋಪಾಯ ಅಂತ ಇದನ್ನು ಕರಿತೇವೆ. ನಂತರದಲ್ಲಿ ಮೆಥಡ್ ಬರುತ್ತೆ, ದ್ಯಾಟ್ ಟುಡೇಸ್ ಫೋಕಸ್ ಪಾಯಿಂಟ್, ದಟ್ ಈಸ್ ಟೀಚಿಂಗ್ ಮೆಥಡ್ಸ್. ಮೆಥಡ್ಗಳು ಬರುತ್ತೆ. ಮೆಥಡ್ ಆದಮೇಲೆ ತಂತ್ರಗಳು ಬರುತ್ತೆ, ಅದಕ್ಕೆ ನಾವು ಟೆಕ್ನಿಕ್ಸ್ ಅಂತ ಕರಿತೇವೆ ನಾವು. ಈ 3 ಬಳಸ್ಕೊಂಡು ಅಥವಾ 3ಕ್ಕಿರುವ ವ್ಯತ್ಯಾಸಗಳನ್ನು ನಾವು ಸೂಕ್ಷ್ಮವಾಗಿ ಇಲ್ಲಿ ಗಮನಿಸೋದಾಯಿತು ಅಂತಂದರೆ, ಅಪ್ರೋಚ್, ಮೆಥಡ್, ಟೆಕ್ನಿಕ್. ಅನೇಕ ಟೆಕ್ನಿಕ್ಗಳು ಸೇರಿ ಮೆಥಡ್ ಆಗುತ್ತೆ, ಅನೇಕ ಮೆಥಡ್ಗಳು ಸೇರಿ ಅಪ್ರೋಚ್ ಆಗುತ್ತೆ. ಎಲ್ಲದಕ್ಕಿಂತ ದೊಡ್ಡ ಸ್ಥಾನದಲ್ಲಿರೋದು ಅಪ್ರೋಚ್. ಹಾಗಿದ್ರೆ ನಮ್ಮ ಅಪ್ರೋಚ್ ತುಂಬ ಚೆನ್ನಾಗಿರಬೇಕು. ಕಲಿಸುವಾಗ ಶಿಕ್ಷಕನಾದವನಿಗೆ ಅಪ್ರೋಚ್ ಇರಬೇಕು. ಕಲಿಸುವಾಗ ಶಿಕ್ಷಕನು ಅನೇಕ ರೀತಿಯಾಗಿರುವಂತಹ ಬೋಧನಾ ಪದ್ಧತಿಗಳನ್ನು, ಬೋಧನಾ ಕ್ರಮಗಳನ್ನು ಅಳವಡಿಸ್ಕೋಬೇಕಾಗತ್ತೆ. ಬೋಧನಾ ತಂತ್ರಗಳನ್ನು ಕೂಡ ಅವನು ಬಳಸಬೇಕಾಗತ್ತೆ. ಪರಿಣಾಮಕಾರಿಯಾಗಿರುವಂತಹ ಬೋಧನೆಗೆ ಇವು 3 ಕೂಡ ಅವಶ್ಯಕ ಅಂತ ನಾವು ಇಲ್ಲಿ ಹೇಳ್ಬೋದು. ಇನ್ನೂ ಅನೇಕ ರೀತಿಯಾಗಿರುವಂಥ ಟರ್ಮ್ಗಳು ಕೂಡ ಬರುತ್ತೆ. What are those terms? Let me check out one by one. Approach, ಉಪಕ್ರಮ ಅಂತ ಕರಿತೀವಿ. ಏನು ಅಪ್ರೋಚ್ ಅಂದರೆ, ಇಟ್ಸ್ ಒನ್ಸ್ ವ್ಯೂ ಪಾಯಿಂಟ್ ಟುವರ್ಡ್ಸ್ ಅ ಟೀಚಿಂಗ್. ನನ್ನ ಟೀಚಿಂಗ್ ಹೇಗಿರಬೇಕು? ಫಾರ್ ಎಕ್ಸಾಂಪಲ್, ಅನೇಕ ಮಾರ್ಗೋಪಾಯಗಳು ಬರುತ್ತೆ. ಒನ್ಸ್ ಫಿಲಾಸಫಿ ಅಂತಲೂ ಕೂಡ ನಾವು ಇದಕ್ಕೆ ಕರಿತೇವೆ. ಒಬ್ಬ ಶಿಕ್ಷಕನಾಗಿ ನನ್ನ ಫಿಲಾಸಫಿ ಹೇಗಿದೆ, ನಾನು ಹೇಗೆ ಕಲಿಸ್ಬೇಕು, ನನ್ನ ಉಪಕ್ರಮ ಹೇಗಿರಬೇಕು, ಯಾವ ರೀತಿಯಾಗಿ ನಾನು ವಿಷಯ ವಸ್ತುವನ್ನು ಮಕ್ಕಳಿಗೆ ತಲುಪಿಸ್ಬೇಕು, ಹೌ ಐ ಹ್ಯಾವ್ ಟು ಬ್ಲೆಂಡ್ ಮೈ ಕಂಟೆಂಟ್ ಟು ಸ್ಟೂಡೆಂಟ್ಸ್, ಹೌ ಐ ಹ್ಯಾವ್ ಟು ರೀಚ್ ಮೈ ಸ್ಟೂಡೆಂಟ್ಸ್. ನನ್ನ ವಿದ್ಯಾರ್ಥಿಗಳನ್ನು ನಾನು ಹೇಗೆ ತಲುಪೋದು, ನನ್ನ ಅಪ್ರೋಚ್ ಹೀಗೆ ಇರಲಿ. ಈಗ ಫಾರ್ ಎಕ್ಸಾಂಪಲ್, ನಮ್ಮ ಮನೆಗೆ ಯಾರಾದರೂ ಅತಿಥಿಗಳು ಬಂದಾಗ ನಾವು ಹೇಗೆ ಅವರನ್ನು ಸ್ವೀಕರಿಸ್ತೇವೆ, ಹೇಗೆ ನಾವು ಅವ್ರ ಜೊತೆಗೆ ಮಾತನಾಡ್ತೇವೆ, ನಮ್ಮ ಅಪ್ರೋಚ್ ಹೇಗಿರುತ್ತೆ. ನಾವು ಕೈ ಮುಗಿದವರಿಗೆ ನಮಸ್ಕಾರ ಅಂತಲೂ ಕರಿಬಹುದು. ಅದೇ ರೀತಿಯಾಗಿ ಇಲ್ಲ, ನಾವು ಯಾವುದೇ ರೀತಿ ಅವರಿಗೆ ರೆಸ್ಪಾನ್ಸ್ ಕೊಡದೇನೂ ಮಾತಾಡಬಹುದು. ಹಾಗಾಗಿ ನಮ್ಮ ಅಪ್ರೋಚ್ಗಳು ಬಹಳ ಮುಖ್ಯವಾಗಿ ನಿಲ್ಲುತ್ತೆ. ಒಬ್ಬ ಶಿಕ್ಷಕನಿಗೆ ಅಪ್ರೋಚ್ ತುಂಬ ಚೆನ್ನಾಗಿರಬೇಕಾಗುತ್ತೆ. ಹಾಗೆ ಟೀಚಿಂಗ್ ಅಪ್ರೋಚ್ಗಳು ಏನೇನಿದೆ, ಯಾವ್ಯಾವ ರೀತಿ ಟೀಚಿಂಗ್ ಅಪ್ರೋಚ್ಗಳು ಬರುತ್ತೆ, ಅದ್ರ ಬಗ್ಗೆ ಕೂಲಂಕುಷವಾಗಿ ನಾವು
ಅರಿತುಕೋಬೇಕಾಗುತ್ತೆ. ಅದಾದಮೇಲೆ ಮೆಥಡ್. ವಾಟ್ ಈಸ್ ಮೆಥಡ್ ದೆನ್? ಪದ್ಧತಿ ಅಂದರೆ ಏನು, ಅಥವಾ ಬೋಧನಾ ವಿಧಾನ ಅಥವಾ ಬರೀ ವಿಧಾನ ಅಂದರೆ ಏನು? ಸಿಕ್ವೆನ್ಸ್, ಇಟ್ಸ್ ಅ ಸಿಕ್ವೆನ್ಸ್ ಆಫ್ ಲಾಜಿಕಲ್ ಸ್ಟೆಪ್ಸ್ ಅಂತ ಕರಿತೀವಿ ನಾವು. ಅನೇಕ ರೀತಿಯಾಗಿರುವಂತಹ ತಾರ್ಕಿಕ ಹಂತಗಳನ್ನೊಳಗೊಂಡಂತಹ ಶ್ರೇಣಿಯನ್ನು ನಾವು ವಿಧಾನ ಅಂತ ಕರಿತೀವಿ. ಹಾಗಿದ್ರೆ ವಿಧಾನದಲ್ಲಿ ಅನೇಕ ತಾರ್ಕಿಕ ಹಂತಗಳಿರುತ್ತೆ. ಅಂದರೆ ಒಂದು ಹಂತ, ಇನ್ನೊಂದು ಹಂತ, ಇನ್ನೊಂದು ಹಂತ, ಇನ್ನೊಂದು ಹಂತ. ಅಂದರೆ ಹಂತ ಹಂತವಾಗಿ ನಮ್ಮ ಬೋಧನೆ ಸಾಗಬೇಕಾಗತ್ತೆ. ಅಥವಾ ಯಾವುದೇ ಒಂದು ಪದ್ಧತಿಯನ್ನು ನಾವು ತೆಗೆದುಕೊಂಡಾಗ ಆ ಪದ್ಧತಿಯ ಮೂಲಕ ನಾವು ಬೋಧನೆ ಮಾಡುವಾಗ ಹಂತ ಹಂತವಾಗಿ ನಾವು ವಿಷಯ ವಸ್ತುವನ್ನು ಮಕ್ಕಳಿಗೆ ತಲುಪಿಸಬೇಕಾಗುತ್ತೆ, ವಿದ್ಯಾರ್ಥಿಗಳಿಗೆ ತಲುಪಿಸಬೇಕಾಗುತ್ತೆ. ಹೇಗೆ ತಲುಪಿಸೋದು? ಹಾಗಿದ್ರೆ ಸಿಕ್ವೆನ್ಸ್ ಆಫ್ ಲಾಜಿಕಲ್ ಸ್ಟೆಪ್ಸ್ ಅಂದರೆ ಒಂದು ತಾರ್ಕಿಕವಾದಂಥ ಹಂತಗಳು. ಅಂದರೆ ಒಂದು ಹಂತವನ್ನು ಬಿಟ್ಟು ನಾವು ಇನ್ನೊಂದು ಹಂತಕ್ಕೆ ಹೋಗೋಕ್ಕಾಗಂಗಿಲ್ಲ. ಯು ಕ್ಯಾನಾಟ್ ಸ್ಕಿಪ್ ಆರ್ ಯು ಕ್ಯಾನಾಟ್ ಅವಾಯ್ಡ್ ದೋಸ್ ಸ್ಟೆಪ್ಸ್. ಹಂಗೆ ಬಿಟ್ಟು ಹೋಗೋಕ್ಕಾಗಂಗಿಲ್ಲ. ಅದಕ್ಕೋಸ್ಕರನೇ ಇದಕ್ಕೆ ಸೀಕ್ವೆನ್ಸ್ ಆಫ್ ಲಾಜಿಕಲ್ ಸ್ಟೆಪ್ಸ್ ಅಂತ ಕರಿತೇವೆ. ತದನಂತರದಲ್ಲಿ ಟೆಕ್ನಿಕ್ಗಳನ್ನು ಬಳಸಲಾಗ್ತದೆ. ಏನು ಟೆಕ್ನಿಕ್ ಹಾಗಿದ್ರೆ? ದ ಪರ್ಸನಲ್ ಆರ್ಟ್ ಆ್ಯಂಡ್ ಸ್ಟೈಲ್ ಆಫ್ ಟೀಚರ್. ಇಟ್ಸ್ ಅ ಪರ್ಸನಲ್ ಆರ್ಟ್ ಆ್ಯಂಡ್ ಸ್ಟೈಲ್ ಆಫ್ ಟೀಚರ್. ಯಾವುದೇ ಒಂದು ವಿಷಯ ವಸ್ತುವನ್ನು ಕೊಟ್ಟಾಗ ತನ್ನದೇ ಆದಂಥ ತಂತ್ರಗಳನ್ನು ಬಳಸ್ಕೊಂಡು ನಾವು, ಫಾರ್ ಎಕ್ಸಾಂಪಲ್, ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಹಾಲು ಉಕ್ಕು ಬಂದಿತ್ತು ಅಂತ ಅಂದ್ಕೊಳ್ಳಿ. ಹಾಲು ಉಕ್ಕು ಬಂದುಬಿಟ್ಟಿತ್ತು. ಹಾಲು ಉಕ್ಕಿದಾಗ ಅನೇಕ ತಂತ್ರಗಳನ್ನು ಬಳಸ್ಕೊಂಡು ನಾವು ಹಾಲು ಉಕ್ಕುವುದನ್ನು ನಿಲ್ಲಿಸ್ತೇವೆ. ನಿಮ್ಮ ಮನೇಲಿ ಅಮ್ಮ ಆಗಿಬಿಟ್ರೆ ನೇರವಾಗಿ ಆ ಪಾತ್ರೆಯನ್ನು ಹಿಡಿದ್ಬಿಟ್ಟು ಕೆಳಗಿಳಿಸ್ಬಿಡ್ತಾಳೆ ಅಮ್ಮ. ಆದರೆ ಅದೇ ನಮ್ಮ ಕೈಲಿ ಬಂದಾಗ ಏನೋ ಒಂದು ಈ ಥರ ಹಿಡಿಕೆ ತೊಗೊಂಡ್ಬಿಟ್ಟು ಕೆಳಗಡೆ ಇಳಿಸ್ತೇವೆ, ಬಟ್ಟೆ ತೊಗೊಂಡ್ಬಿಟ್ಟು ಕೆಳಗಡೆ ಇಳಿಸ್ತೇವೆ. ಕೆಲವು ಜನ ನೀರು ಹಾಕ್ತಾರೆ, ಕೆಲವು ಜನ ಅದನ್ನು ಊದ್ತಾರೆ, ಕೆಲವು ಜನ ಏನು ಗ್ಯಾಸ್ ಇರುತ್ತೆ ಅದನ್ನು ಕಡಿಮೆ ಮಾಡ್ತಾರೆ, ಫ್ಲೇಮನ್ನು ಕಡಿಮೆ ಮಾಡ್ತಾರೆ. ಹೀಗೆ ಇವೆಲ್ಲವೂ ಕೂಡ ತಂತ್ರಗಳೇ. ಆ ತಂತ್ರಗಳನ್ನು ಬಳಸ್ಕೊಂಡಾಗ ಆ ಕಾರ್ಯ ಯಶಸ್ವಿಯಾಗುತ್ತೆ. ಹಾಗೆ ಬೋಧನಾ ಕಾರ್ಯದಲ್ಲೂ ಕೂಡ ಈ ತಂತ್ರ, ವಿಧಾನ, ಅಪ್ರೋಚ್ಗಳನ್ನು ನಾವು ಬಳಸ್ಕೊಳ್ತೇವೆ. ಸ್ಟ್ರಾಟಜಿ ಈಸ್ ಅ ಸೆಟ್ ಆಫ್ ಡಿಸಿಷನ್ಸ್ ಟು ಅಚೀವ್ ಆ್ಯನ್ ಆಬ್ಜೆಕ್ಟಿವ್ ದ್ಯಾಟ್ ರಿಸಲ್ಟ್ ಇನ್ ಪ್ಲ್ಯಾನ್. ಸೊ ನಾವು ಯೋಜನೆ ಹಾಕ್ಕೊಂಡಾಗ ಇಟ್ಸ್ ಅ ಸೆಟ್ ಆಫ್ ಡಿಸಿಷನ್ಸ್. ಏನು ಮಾಡಬೇಕು ನಾವು, ಅದಕ್ಕೆ ಸ್ಟ್ರಾಟಜಿಗಳು ಅಂತ ಕರಿತೀವಿ ನಾವು. ಹೀಗೆ ಸ್ಟ್ರಾಟಜಿಗಳನ್ನು ನಾವು ಬಳಸಬೇಕಾಗತ್ತೆ. ಎಸ್, ಲೆಟ್ಸ್ ಕಮ್ ಟು ದ ಪಾಯಿಂಟ್. ದೇರ್ ಇಸ್ ಅ ಸೇಯಿಂಗ್ ಇನ್ ಚೀನಾದಲ್ಲಿ ಒಂದು ಪ್ರವರ್ಬ್ ಇದೆ, ಥೌಸಂಡ್ಸ್ ಆಫ್ ಟೀಚರ್ಸ್ ಆ್ಯಂಡ್ ಥೌಸಂಡ್ಸ್ ಆಫ್ ಮೆಥಡ್ಸ್. ಅಂದರೆ ಸಾವಿರಾರು ಶಿಕ್ಷಕರಿದ್ದಾರೆ, ಸಾವಿರಾರು ವಿಧಾನಗಳಿದೆ. ಈಗ ನಮ್ಮ ಜೀವನವನ್ನೇ ನಾವು ತೆಗೆದುಕೊಂಡಾಗ ಅನೇಕ ರೀತಿಯಾಗಿರುವಂಥ ಶಿಕ್ಷಕರು ಅಥವಾ ತುಂಬ ಜನ ಶಿಕ್ಷಕರು ನಮಗೆಲ್ಲ ಕಲಿಸಿರ್ತಾರೆ. ಆದರೆ ನಾವು ನೆನ್ಪಿಟ್ಕೊಳ್ತಕ್ಕಂಥದ್ದು ಕೆಲವು ಶಿಕ್ಷಕರನ್ನ. ಯಾಕೆ ನಾವು ಕೆಲವು ಶಿಕ್ಷಕರನ್ನ ನೆನ್ಪಿಟ್ಕೋತೀವಿ ಅಂತಂದರೆ ಅವರ ಬೋಧನಾ ಪದ್ಧತಿ ಆಗಿರ್ಬೋದು, ಅವರ ಬೋಧನಾ ವಿಚಾರಧಾರೆ ಆಗಿರ್ಬೋದು, ಇನ್ನೂ ಅನೇಕ ಕಾರಣಗಳಿರ್ಬೋದು. ಬಟ್ ಇದು ಕೂಡ ಒಂದು ಕಾರಣ. ಅವರು ಏನು ಬೋಧನಾ ಪದ್ಧತಿಗಳನ್ನು ಬಳಸ್ತಾ ಇದ್ದರು, ಅವ್ರು ಏನು ಟೀಚಿಂಗ್ ಮೆಥಡ್ ಏನಿತ್ತು, ಆ ಟೀಚಿಂಗ್ ಮೆಥಡ್ ಅನ್ನೋದು ನಮಗೆ ಗೊತ್ತಿಲ್ಲದೆ ಇರ್ಬೋದು. ಈ ಸಮಯದಲ್ಲೂ ಕೂಡ ಗೊತ್ತಿಲ್ಲದೆ ಇರ್ಬೋದು, ಇನ್ನೂ ಕೆಲವು ಸಮಯದಲ್ಲಿ ಗೊತ್ತಾಗದೇನೂ ಇರಬಹುದು. ಬಟ್ ಅವ್ರು ಬಳಸ್ತಕ್ಕಂಥ ಪದ್ಧತಿಗಳೇನಿತ್ತು, ತಂತ್ರಗಳೇನಿತ್ತು, ಅದು ತುಂಬ ಪರಿಣಾಮಕಾರಿಯಾಗಿರ್ತಿತ್ತು. ಹಾಗಾಗಿ ಅವರು ನಿಮಗೆ ತುಂಬ ಜನ ನೆನಪಿದ್ದಾರೆ. ಕೇವಲ ಬೆರಳೆಣಿಕೆ ಎಷ್ಟು ಜನ ನೆನಪಿರಲಿಕ್ಕೆ ಕಾರಣ ಇದೆ, ಅವ್ರು ಬಳಸ್ತಕ್ಕಂಥ ಬೋಧನಾ ಪದ್ಧತಿಗಳು. ದೆನ್ ವಾಟ್ ಈಸ್ ಟೀಚಿಂಗ್ ಮೆಥಡ್ ದೆನ್? So sequence of logical step, as I told earlier, a series of related and progressive acts performed by a teacher and students. So ಇಲ್ಲಿ ಏನಾಗ್ತಾ ಇರುತ್ತೆ, ಎ ಸೀರೀಸ್ ಆಫ್ ರಿಲೇಟೆಡ್ ಆ್ಯಂಡ್ ಪ್ರೋಗ್ರೆಸಿವ್ ಆ್ಯಕ್ಟ್ಸ್. ಅಂದರೆ ಒಂದು ವಿಷಯ ವಸ್ತುವಿಗೆ ಸಂಬಂಧಿಸಿದಂತೆ ಅನೇಕ ರೀತಿಯಾಗಿರುವಂತಹ ಕಾರ್ಯಾತ್ಮಕವಾಗಿರುವಂಥ ಚಟುವಟಿಕೆಗಳನ್ನು, ಪ್ರೋಗ್ರೆಸಿವ್ ಆಗಿರುವಂಥ ಚಟುವಟಿಕೆಗಳನ್ನು ನಾವು ಹಮ್ಮಿಕೊಳ್ತೇವೆ. ಶಿಕ್ಷಕ ಮತ್ತು ವಿದ್ಯಾರ್ಥಿ ಇಬ್ಬರೂ ಸೇರಿಕೊಂಡು ಹಮ್ಮಿಕೊಂಡು ಒಂದು ಕಾರ್ಯ, ಆ ಬೋಧನಾ ಕಲಿಕಾ ಪ್ರಕ್ರಿಯೆ ಅಂತೇನು ಕರಿತೇವೆ, ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ನಾವೇನು ನಿರ್ವಹಿಸ್ತೇವಲ್ಲ, ಅದನ್ನೇ ನಾವು ಟೀಚಿಂಗ್ ಮೆಥಡ್ ಅಂತ ನಾವು ಕರಿತೇವೆ. ಟೈಪ್ಸ್ ಆಫ್ ಟೀಚಿಂಗ್ ಮೆಥಡ್ಸ್. ದ ಮೇನ್ ಫೋಕಸ್ ಈಸ್ teacher centered and learner centered methods. The first category of teaching methods is teacher centered and learner centered. ಏನದಂದ್ರೆ ಏನು ಅಂತ ತದನಂತರದಲ್ಲಿ ನಾವು ನೋಡೋಣ. ಸೆಕೆಂಡ್ category is offline versus online methods. Offline versus online methods. This is as I told in the beginning itself, offline versus online methods are the new addition of teaching methods. ಇವೆಲ್ಲ ಹೊಸದಾಗಿ ಎಡಿಷನ್ ಮಾಡಿರ್ತಕ್ಕಂಥ ಬೋಧನಾ ವಿಧಾನಗಳಾಗಿವೆ ಅಥವಾ ಬೋಧನಾ ಪದ್ಧತಿಗಳಾಗಿವೆ. ಅದು ಅಂದರೆ ಏನು ಅಂತ ತದನಂತರದಲ್ಲಿ ಚರ್ಚೆ ಮಾಡೋಣ. ಈಗ ನಿಮ್ಗೆ ಗೊತ್ತಿರಲಿ, ಎರಡು ರೀತಿಯಾಗಿರುವಂಥ, ಪ್ರಮುಖವಾಗಿ ಇನ್ನೂ ಅನೇಕ ರೀತಿಯಾಗಿ ಇದನ್ನು ಏನು ವರ್ಗೀಕರಣ ಮಾಡ್ತಾರೆ. ಅದರ ಪ್ರಮುಖವಾದಂಥ ವರ್ಗೀಕರಣ ಟೀಚರ್ ಸೆಂಟರ್ಡ್, ಲರ್ನರ್ ಸೆಂಟರ್ಡ್ ಮತ್ತು ಆಫ್ಲೈನ್ ವರ್ಸಸ್ ಆನ್ಲೈನ್ ಮೆಥಡ್ಸ್. ಎಸ್, ಟೀಚರ್ ಸೆಂಟರ್ಡ್ ಮೆಥಡ್ ಆರ್ ಅಪ್ರೋಚ್. ಏನು ಟೀಚರ್ ಸೆಂಟರ್ಡ್ ಮೆಥಡ್ ಅಂದರೆ ಏನು? ಇಲ್ಲಿ ಶಿಕ್ಷಕ ಕೇಂದ್ರಿತವಾಗಿರುವಂಥ ಪದ್ಧತಿಗಳು ಅಂತ ಕರಿತೀವಿ ನಾವು. ಅಂದರೆ ಶಿಕ್ಷಕನೇ ಬಹಳ ಮುಖ್ಯವಾಗಿರ್ತಾನೆ. ಇಲ್ಲಿ ಅಥಾರಿಟಿ ಆಫ್ ದ ನಾಲೆಜ್ ಈಸ್ ಟೀಚರ್. ಅಂದರೆ ಶಿಕ್ಷಕ
ಪ್ರಮುಖವಾಗಿ ಕೇಂದ್ರೀಕರಿಸ್ಕೊತಾನೆ, ಶಿಕ್ಷಕನೇ ಇಲ್ಲಿ ಮುಖ್ಯವಾಗ್ತಾನೆ, ಶಿಕ್ಷಕನೇ ಇಲ್ಲಿ ಪರಿಣಿತಿಯನ್ನು ಪಡೆದಿರ್ತವನಾಗಿರ್ತಾನೆ ಅಥವಾ ಎಕ್ಸ್ಪರ್ಟ್ ಅಂತ ನಾವೇನು ಕರಿತೀವಿ ಎಕ್ಸ್ಪರ್ಟ್ ಆಗಿರ್ತಾನೆ. ಆಮೇಲೆ ಫಾರ್ಮಲ್ ಅಥಾರಿಟಿ, ಔಪಚಾರಿಕವಾಗಿ ಒಬ್ಬ ಅಧಿಕಾರಿಯಾಗಿ ಹೇಳ್ತಕ್ಕಂಥ ಜ್ಞಾನವನ್ನು ಅಧಿಕಾರಿತವಾಗಿ ಪ್ರಸಾರ ಮಾಡ್ತಕ್ಕಂಥ ಕೆಲಸವನ್ನು ಇಲ್ಲಿ ಶಿಕ್ಷಕ ಮಾಡ್ತಾ ಇರ್ತಾನೆ. ಇಲ್ಲಿ ಯಾವುದೇ ರೀತಿಯಾಗಿರುವಂಥ ಸ್ಕೋಪ್ ವಿದ್ಯಾರ್ಥಿಗೆ ಇರಲ್ಲ. ಫ್ಲೆಕ್ಸಿಬಿಲಿಟಿ ಅಂತ ಏನು ಕರಿತೇವೆ, ಅವನಿಗೆ ಹೆಚ್ಚು ಸ್ಕೋಪ್ ಅನ್ನತಕ್ಕಂಥದ್ದು ಈ ಪದ್ಧತಿಗಳಲ್ಲಿ ಇರಲ್ಲ. ಇಲ್ಲಿ ಅನೇಕ ರೀತಿಯಾಗಿರುವಂಥ ಶಿಕ್ಷಕ ಕೇಂದ್ರಿತ ಪದ್ಧತಿಗಳು ಕೂಡ ಬರುತ್ತೆ. ಆ ಪದ್ಧತಿಗಳನ್ನು ನಂತರದಲ್ಲಿ ನಾವು ನೋಡೋಣ. ಇನ್ನು ವಿದ್ಯಾರ್ಥಿ ಕೇಂದ್ರಿತ ಪದ್ಧತಿ ಏನು? ವಿದ್ಯಾರ್ಥಿ ಕೇಂದ್ರಿತ ಪದ್ಧತಿ ಸ್ಟೂಡೆಂಟ್ ಸೆಂಟರ್ಡ್ ಅಪ್ರೋಚ್ ಅಂತಲೂ ನಾವು ಕರಿತೇವೆ, ಅಥವಾ ಸ್ಟೂಡೆಂಟ್ ಸೆಂಟರ್ಡ್ ಮೆಥಡ್ಸ್ ಅಂತಲೂ ಕೂಡ ಕರಿತೇವೆ ನಾವು. ಇಲ್ಲಿ ಎರಡು ರೀತಿಯಾಗಿರುವಂಥ ಪದ್ಧತಿಗಳನ್ನು, ಉಪಪದ್ಧತಿಗಳನ್ನು, ಉಪಹಂತಗಳನ್ನು ಅಥವಾ ಉಪವರ್ಗೀಕರಣವನ್ನು ನಾವಿಲ್ಲಿ ಮಾಡ್ಕೋತೇವೆ. ಒಂದು ಎನ್ಕ್ವೈರಿ ಬೇಸ್ಡ್ ಲರ್ನಿಂಗ್ ಅಂತ ಕರಿತೇವೆ. ಎನ್ಕ್ವೈರಿ ಬೇಸ್ಡ್ ಅಂದರೆ ವಿಚಾರಣಾ ಆಧಾರಿತ ಕಲಿಕೆ ಅಥವಾ ವಿಚಾರಣಾ ಆಧಾರಿತ ಕಲಿಕಾ ಪದ್ಧತಿಗಳು. ಎರಡನೇದು ಸಹಕಾರ ಕಲಿಕಾ ಪದ್ಧತಿಗಳು ಅಂತ ಕರಿತೇವೆ. ಸಹಕಾರ ತತ್ವ ಅಥವಾ ಸಹಕಾರ ಕಲಿಕೆ ಅಂತಿದೆ, ಆ ಸಹಕಾರ ಕಲಿಕಾ ಪದ್ಧತಿಗಳು ಅಂತ ನಾವು ಕರಿತೇವೆ. ಅಂದರೆ ಇಲ್ಲಿ ಶಿಫ್ಟ್ ಆಗುತ್ತೆ. ಶಿಕ್ಷಕ ಕೇಂದ್ರಿತ ಇರತಕ್ಕಂಥದ್ದು ವಿದ್ಯಾರ್ಥಿ ಕೇಂದ್ರಿತ ಆಗಿ ಬದಲಾವಣೆ ಆಗುತ್ತೆ. ಅಂದರೆ ಶಿಕ್ಷಕ ಏನಿರ್ತಾನೆ, ಶಿಕ್ಷಕನಿಗೆ ಸ್ಕೋಪ್ ಹೆಚ್ಚಿರುತ್ತೆ, ಇಲ್ಲಿ ವಿದ್ಯಾರ್ಥಿಗೆ ಸ್ಕೋಪ್ ಹೆಚ್ಚಿರುತ್ತೆ, ಫ್ಲೆಕ್ಸಿಬಿಲಿಟಿ ಇರುತ್ತೆ. ಅಂದರೆ ಶಿಕ್ಷಕ ಕೇವಲ ಇಲ್ಲಿ ಅನುಕೂಲಿಸುವವನಾಗಿ, ಹಿ ಈಸ್ ಜಸ್ಟ್ ಆ್ಯಸ್ ಅ ಫೆಸಿಲಿಟೇಟರ್, ಹಿ ಈಸ್ ಪಾರ್ಟಿಸಿಪೇಟಿಂಗ್ ಇನ್ ದ ಟೀಚಿಂಗ್ ಲರ್ನಿಂಗ್ process. I mean, he has to organize the teaching learning process in such a way that where there is a maximum number of participation of the student, or the active, or we call it as active participation of the student. ವಿದ್ಯಾರ್ಥಿಯ ಸಕ್ರಿಯ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸುವಂತೆ, ವಿದ್ಯಾರ್ಥಿಯೇ ತನ್ನ ಕಲಿಕೆಯನ್ನು ತಾನೇ ಕೈಗೊಳ್ಳುವಂತೆ, ತಾನು ಹೇಗೆ ಕಲಿಬೇಕು ಅಂತಕ್ಕಂಥದ್ದನ್ನು ಆ ಕಲಿಕೆಗೆ ಕೇವಲ ಅನುಕೂಲಗಳನ್ನು ಕಲ್ಪಿಸಿ ಶಿಕ್ಷಕ ಇಲ್ಲಿ ಕೆಲಸ ಮಾಡಬೇಕಾಗತ್ತೆ. ಎರಡೂ ಹಂತಗಳಲ್ಲೂ, ಎರಡೂ ಕಡೆಗಳಲ್ಲೂ ಕೂಡ, ವಿಚಾರಣಾ ಆಧಾರಿತ ಕಲಿಕೆಯಲ್ಲೂ ಕೂಡ ಮತ್ತು ಈ ಕೋಆಪರೇಟಿವ್ ಲರ್ನಿಂಗಲ್ಲೂ ಕೂಡ ಏನಾಗ್ತಾ ಇರುತ್ತೆ ಅಂದರೆ ಫೆಸಿಲಿಟೇಟರ್ ಆಗಿ ಅವನು ಕೆಲಸ ಮಾಡ್ತಾ ಇರ್ತಾನೆ. ಅಂದರೆ ಅನುಕೂಲ ಕಲಿಸೋನು. ಈಗ ಯಾರೋ ನಮ್ಮ ಮನೆಗೆ ಬಂದುಬಿಟ್ರು ಅಂದರೆ, ಯಾರೋ ಒಂದು ಸಭೆ ಸಮಾರಂಭಗಳಲ್ಲಿ ನಾವು ಅನುಕೂಲ ಮಾಡಿಕೊಡ್ತೇವೆ, ಸ್ವಲ್ಪ ಅನುಕೂಲ ಮಾಡಿಕೊಡಿ. ಸೊ ಹಾಗೆ ಒಂದು ಕಲಿಕಾ ಪ್ರಕಾರ. ಆದರೆ ಒಂದು ಎಚ್ಚರಿಕೆ ಇರಬೇಕು, ಈ ವಿಧಾನಗಳನ್ನು ಬಳಸುವಾಗ ದ ಫ್ರೀಡಮ್ ಕ್ಯಾನ್ ನಾಟ್ ಬಿ ಹ್ಯಾಂಡೆಡ್ ಓವರ್ ಟು ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳಿಗೆ ತೀರಾ ಸ್ವತಂತ್ರ ಒಳ್ಳೆಯದಲ್ಲ. ತೀರಾ ಸ್ವತಂತ್ರ ಕೊಟ್ಟರೆ ಏನಾಗುತ್ತೆ, ಸ್ವತಂತ್ರ ಸ್ವೇಚ್ಛಾಚಾರ ಆಗಿ ಬದಲಾಗಿ ವರ್ಗ ಕೋಣೆ ನಿಯಂತ್ರಣವನ್ನು ತಪ್ಪುತ್ತೆ. ಹಾಗಾಗಿ ನಾವು ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ವಿದ್ಯಾರ್ಥಿಗಳನ್ನು ಒಂದು ನಿಯಂತ್ರಣದಲ್ಲಿ ಇಟ್ಕೊಂಡು, ಅಂದರೆ ನಿಯಂತ್ರಣ ಅಂದರೆ ಅವರನ್ನು ಬೆದರಿಸಿ ಹೆದರಿಸಿ ಅಂತಲ್ಲ, ನಿಯಂತ್ರಣದಲ್ಲಿ ಇಟ್ಕೊಂಡು ಅವರನ್ನು ತುಂಬ ಸಾಫ್ಟಾಗಿ ವಿಷಯ ಮಂಡನೆಯನ್ನು ಮಾಡಲಿಕ್ಕೆ ಏನೇನು ಅವಕಾಶಗಳನ್ನು ಮಕ್ಕಳಿಗೆ ಮಾಡಿಕೊಡ್ಬೇಕು, ಅವರಿಂದನೇ ವಿಷಯ ಮಂಡನೆ ಮಾಡಿ ಸ್ವಯಂ ಕಲಿಕೆಗೆ ಹೆಚ್ಚು ಅವರನ್ನು ಅನುವು ಮಾಡಿಕೊಡ್ತಕ್ಕಂಥ ಪದ್ಧತಿಗಳನ್ನು ನಾವು ಸ್ಟೂಡೆಂಟ್ ಮೆಥಡ್ಸ್ ಅಂತ ಕರಿತೀವಿ. ನಾವು ಸ್ಟೂಡೆಂಟ್ ಸೆಂಟರ್ಡ್ ಮೆಥಡ್ಸ್ ಅಂತ ನಾವು ಕರಿತೇವೆ. ಸ್ಟ್ರಾಟಜೀಸ್ ಟು ಅಂಡರ್ಸ್ಟ್ಯಾಂಡ್ ಟೀಚಿಂಗ್ ಮೆಥಡ್ಸ್. ಹೀಗೆ ಇಲ್ಲಿ ಅನೇಕ ರೀತಿಯಾಗಿರುವಂಥ ಟೀಚಿಂಗ್ ಮೆಥಡ್ಗಳು ಬರುತ್ತೆ. ನಾವು ಓದಬೇಕಾಗಿರೋದು ಈ ಪರೀಕ್ಷೆಯಲ್ಲಿ ತುಂಬ ಇದೆ. ಸರ್ ಎಷ್ಟು ಓದಬೇಕು ಸರ್, ಇದರಲ್ಲಿ ಎಷ್ಟು ಬರುತ್ತೆ, ಇದರಲ್ಲಿ ಎಷ್ಟು ಬರುತ್ತೆ. ನಂಬರ್ ಈಸ್ ನಾಟ್ ಇಂಪಾರ್ಟೆಂಟ್, ಹೌ ಮಚ್ ಯು ರೀಡ್ ಆ್ಯಂಡ್ ಆನ್ ವಾಟ್ ಪರ್ಸ್ಪೆಕ್ಟಿವ್ ಬೇಸ್ಡ್ ಯು ಆರ್ ಗೋಯಿಂಗ್ ಟು ರೀಡ್ ಈಸ್ ಇಂಪಾರ್ಟೆಂಟ್. ನೀವು ಯಾವ ಪರ್ಸ್ಪೆಕ್ಟಿವನ್ನು ಇಟ್ಕೊಂಡು ನೀವು ಓದ್ತಿರಲ್ಲ ಅದು ಬಹಳ ಮುಖ್ಯ ಆಗಿ ನಿಲ್ಲುತ್ತೆ. ನಾನೀಗಾಗಲೇ ನಿಮಗೆ ಬ್ಲೂ ಪ್ರಿಂಟಲ್ಲಿ ತೋರಿಸಿದ ಹಾಗೆ, ಬ್ಲೂ ಪ್ರಿಂಟಲ್ಲಿ ನಾನು ನಿಮಗೆ ತೋರಿಸಿದೆ. ಆ ಬ್ಲೂ ಪ್ರಿಂಟಲ್ಲಿ ಇದ್ರ ಮೇಲೆ ಸ್ಪೆಷಲಿ ಟೀಚಿಂಗ್ ಮೆಥಡ್ ಮೇಲೆ ಇಲ್ಲಿವರೆಗೂ ಬಂದಿರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಕೆಸೆಟ್ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದಾಗ ಪ್ರತಿ ಪರೀಕ್ಷೆಯಲ್ಲೂ ಕೂಡ ಒಂದು ಪ್ರಶ್ನೆ ಇದ್ರ ಮೇಲೆ ಇದ್ದೇ ಇರುತ್ತೆ. ಅಂದರೆ 2 ಅಂಕ ಇದ್ರ ಮೇಲೆ ಫಿಕ್ಸ್ ಆಗಿರುತ್ತೆ. ಟೀಚಿಂಗ್ ಮೆಥಡ್ಸ್ ಮೇಲೆ ಪ್ರಶ್ನೆಗಳು ಬಂದಿದೆ. ಯಾವ ಥರ ಪ್ರಶ್ನೆಗಳು ಬಂದಿದೆ ಅನ್ನೋದನ್ನು ನಾವು ಕೊನೆಗೆ ಚರ್ಚೆ ಮಾಡೋಣ. ಎಲ್ಲೆಲ್ಲಿ ಸಾಧ್ಯ ಇದೆ ಇಲ್ಲ ನಾನು ಅಲ್ಲಿ ಪ್ರಶ್ನೆಗಳನ್ನು ಕೂಡ ನಾನು ನಿಮಗೆ ರಿವೀಲ್ ಮಾಡ್ತಾ ಹೋಗ್ತೇನೆ. ಸೊ ಸ್ಟ್ರಾಟಜೀಸ್, ಹೇಗೆ ಓದಬೇಕು, ಒಂದು ವಿಧಾನ ಓದೋದು ಹೇಗೆ. ತುಂಬ ಜನ ಇಲ್ಲಿ ಬಂದಿರೋರು, ನೋಂದಣಿ ಆಗ್ತಕ್ಕಂಥವ್ರು ಬಿ ಎಡ್ ಕೂಡ ಆದವ್ರು ಇರ್ತೀರಿ, ಬಿ ಎಡ್ ಆಗದೇ ಇರೋರಿಗೂ ಕೂಡ ನಾನು ಹೇಳ್ತಾ ಇರೋದು. ಸೊ ಬಿ ಎಡ್ ಆದವ್ರಿಗೆ ಸ್ವಲ್ಪ ಮಟ್ಟಿಗೆ ಇದು ಕಷ್ಟ ಅನಿಸ್ತೇ ಇರಬಹುದು. ತಮ್ಮ ಬಿ ಎಡ್ ಕೋರ್ಸ್ನಲ್ಲಿ ಇದನ್ನೆಲ್ಲ ಓದ್ಕೊಂಡಿರ್ತೀರಿ. ಯಾರು ಬಿ ಎಡನ್ನು ಓದ್ಕೊಂಡಿಲ್ಲ ಅವರಿಗೆ ಸ್ವಲ್ಪ ಕಷ್ಟ ಅನಿಸ್ಬೋದು. ಹಾಗಾಗಿ ತಮಗೋಸ್ಕರ ಈ ಸ್ಟ್ರಾಟಜೀಸ್ಗಳನ್ನು ನಾನು ರಿವೀಲ್ ಮಾಡ್ತಾ ಇದ್ದೇನೆ. ಸೊ ಏನು ಮೊದಲಿಗೆ ಆ ಮೆಥಡ್ ಯಾವುದು ಅನ್ನೋದನ್ನು ತಗೋಬೇಕು. ಅಂದರೆ ಇಟ್ ಬಿಲಾಂಗ್ಸ್ ಟು ಟೀಚರ್ ಸೆಂಟರ್ಡ್ ಆರ್ ಲರ್ನರ್ ಸೆಂಟರ್ಡ್ ಅಂತಕ್ಕಂಥದ್ದನ್ನು ನೋಡಬೇಕು. ನಂತರದಲ್ಲಿ ಫೌಂಡರ್ ಆಫ್ ದ್ಯಾಟ್ ಮೆಥಡ್, ಯಾರಾದರೂ ಆ ವಿಧಾನವನ್ನು ಪರಿಚಯಿಸಿದವರು ಇದ್ದರೆ ಅಥವಾ ಆ ವಿಧಾನವನ್ನು ಕಂಡು ಹಿಡಿದವರು ಇದ್ದರೆ ಅವ್ರ ಬಗ್ಗೆ ಹೇಳಬೇಕು. ತದನಂತರದಲ್ಲಿ ಪ್ರಿನ್ಸಿಪಲ್ ಆರ್ ಫೋಕಸ್ ಆಫ್ ಆರ್ ಆಬ್ಜೆಕ್ಟಿವ್ಸ್, ಅಂದರೆ ಆ ವಿಧಾನ ಯಾವುದ್ರ ಮೇಲೆ ಫೋಕಸ್ ಮಾಡುತ್ತೆ ಅನ್ನೋದನ್ನು ಸ್ವಲ್ಪ ನಾವು ಗಮನಿಸಬೇಕು. ಯಾವ ವಿಧಾನದ ಮೇಲೆ ಫೋಕಸ್ ಮಾಡುತ್ತೆ ಅಥವಾ ಆ ವಿಧಾನ ಯಾವುದರ ಮೇಲೆ ಹೆಚ್ಚು ಕೇಂದ್ರವನ್ನು ಗಮನವನ್ನು ಕೊಡುತ್ತೆ ಅಂತಕ್ಕಂಥದ್ದು, ಅಥವಾ ಉದ್ದೇಶಗಳಿದ್ದರೆ ಉದ್ದೇಶಗಳನ್ನು ತಗೋಬೋದು. ನಂತರದಲ್ಲಿ ವೆನ್ ಟು ಯೂಸ್, ದಿಸ್ ಈಸ್ ಇಂಪಾರ್ಟೆಂಟ್. ತುಂಬ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಏನು ಕೇಳಿದ್ದಾರೆ? ಇಂಡಕ್ಟಿವ್ ಮೆಥಡ್ ಈಸ್ ಯೂಸ್ಡ್ ಇನ್
ಇನ್ ಪ್ರೈಮರಿ ಕ್ಲಾಸಸ್, ಸೆಕೆಂಡರಿ ಕ್ಲಾಸಸ್ ಆ್ಯಂಡ್ ಹೈಯರ್ ಕ್ಲಾಸಸ್, ನನ್ ಆಫ್ ದೀಸ್. ಸೊ ಹೀಗೆ ಪ್ರಶ್ನೆಗಳನ್ನು ಕೊಡಲಾಗ್ತದೆ. ಅಂದರೆ ಈ ಅನುಗಮನ ಪದ್ಧತಿ ಅಂತಕ್ಕಂಥದ್ದು ಒಂದು ಪದ್ಧತಿ. ಆ ಅನುಗಮನ ಪದ್ಧತಿಯನ್ನು ನಾವು ಯಾವಾಗ ಬಳಸ್ತೇವೆ? ಚರ್ಚಾ ಪದ್ಧತಿಯನ್ನು ನಾವು ಯಾವಾಗ ಬಳಸ್ತೇವೆ? ಯೋಜನಾ ಪದ್ಧತಿ, ಪ್ರಾಜೆಕ್ಟ್ ಮೆಥಡ್ ಅಂತ ಕರಿತೇವೆ, ಪ್ರಾಜೆಕ್ಟ್ ಮೆಥಡನ್ನು ನಾವು ಯಾವಾಗ ಬಳಸ್ತೇವೆ? ಹೀಗೆ ಯಾವ್ಯಾವ ವಿಧಾನವನ್ನು ಯಾವಾಗ ಬಳಸ್ತೇವೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಅದನ್ನು ನಾವು ಓದ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ದೆನ್ ಸ್ಟೆಪ್ಸ್ ಆಫ್ ದ್ಯಾಟ್ ಮೆಥಡ್, ಆ ವಿಧಾನವನ್ನು ಅನುಸರಿಸಲಿಕ್ಕೆ ಇರತಕ್ಕಂಥ ಏನು ಹಂತಗಳಿದೆಯಲ್ಲ, ಹಂತಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅಗೇನ್ ಮತ್ತೆ ಪ್ರಿನ್ಸಿಪಲ್ಸ್ ಏನಾದರೂ ಇತ್ತು ಅಂದರೆ ಮತ್ತೆ ಪ್ರಿನ್ಸಿಪಲ್ಗಳನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಎಸ್, ಇಂಪಾರ್ಟೆಂಟ್ ಫೇಸ್, ದಟ್ ಈಸ್ ಮೆರಿಟ್ಸ್ ಆಫ್ ದ್ಯಾಟ್ ಮೆಥಡ್ ಆರ್ ವಿ ಕಾಲ್ ಇಟ್ ಆ್ಯಸ್ ಅಡ್ವಾಂಟೇಜಸ್ ಆಫ್ ದ್ಯಾಟ್ ಮೆಥಡ್. ಆ ವಿಧಾನದ ಅನುಕೂಲಗಳೇನಿದೆ, ಅದರಿಂದ ಏನೇನು ಅನುಕೂಲಗಳಾಗುತ್ತೆ ಆ ವಿಧಾನದಿಂದ ಅಂತಕ್ಕಂಥದ್ದನ್ನು ನೋಡಬೇಕಾಗುತ್ತೆ. ಅದಾದಮೇಲೆ ಕೊನೆಗೆ ಅದರ ಡಿಮೆರಿಟ್ಸ್ಗಳನ್ನು, ಡಿಸ್ಅಡ್ವಾಂಟೇಜ್ಗಳನ್ನು ಕೂಡ ಅಭ್ಯಾಸ ಮಾಡಬೇಕಾಗುತ್ತೆ. ಅಂದರೆ ನೀವೊಂದು ವಿಧಾನ ತೊಗೋಬೇಕು, ಆ ವಿಧಾನವನ್ನು ಹೇಗೆ ಅಭ್ಯಸಿಸಬೇಕು ಅಂದರೆ ಆ ಮೆಥಡ್ ಯಾವುದು, ಅಲ್ಲಿ ಮೇನ್ ಫೋಕಸ್ ಏನು, ಆ ವಿಧಾನ ಯಾರಾದರೂ ಕಂಡು ಹಿಡಿದಿದ್ರೆ ಆ ಕಂಡು ಹಿಡಿದವ್ರ ಹೆಸರುಗಳನ್ನು ನಾವು ನೆನ್ಪಿಡಬೇಕು. ತದನಂತರದಲ್ಲಿ ಏನು ಸ್ಟೆಪ್ಸ್ ಇದೆ, ಆ ವಿಧಾನಕ್ಕಿರುವಂಥ ಸ್ಟೆಪ್ಸ್ಗಳು, ಅಲ್ಲಿ ಪ್ರಿನ್ಸಿಪಲ್ ಏನು, ಯಾವಾಗ ಆ ವಿಧಾನವನ್ನು ಬಳಸಬೇಕು, ಮೆರಿಟ್ಸ್ ಏನು, ಡಿಮೆರಿಟ್ಸ್ ಏನು. ತುಂಬ ಜನರ ಹತ್ರ ತುಂಬ ಸೋರ್ಸ್ ಇರುತ್ತೆ. ಈಗೇನು ವೆಬ್ಸೈಟಲ್ಲಿ ಎಲ್ಲ ರೀತಿ ಸೋರ್ಸ್ ಸಿಗುತ್ತೆ, ಬಟ್ ನಾವು ಹೇಗೆ ಓದಬೇಕು ಅನ್ನೋದೇನಿದೆಯಲ್ಲ ಅದು ಬಹಳ ಮುಖ್ಯ ಆಗಿ ನಿಲ್ಲುತ್ತೆ. ಈ ರೀತಿಯಾಗಿ ನೀವು ಓದಿದರೆ ಅಂದರೆ ಇದ್ರ ಮೇಲೆ ಬರುವ ಪ್ರಶ್ನೆಗಳು ಖಂಡಿತವಾಗಿ ನೀವು ಆ ಪ್ರಶ್ನೆಗಳನ್ನು ಉತ್ತರಿಸಲಿಕ್ಕೆ ಸಮರ್ಥರಾಗ್ತೀರಿ. ಹಾಂ, ನಾವು ಇಟ್ಸ್ ಅ ಟೈಮ್ ಟು ಸಿ ಲಿಸ್ಟ್ ಆಫ್ ಟೀಚಿಂಗ್ ಮೆಥಡ್ಸ್. ಈಗ ನಾವು ಆ ಲಿಸ್ಟ್ ಆಫ್ ಟೀಚಿಂಗ್ ಮೆಥಡ್ಸನ್ನು ನೋಡ್ತಾ ಹೋಗೋಣ. ಏನೇನು ಯಾವ್ಯಾವ ಟೀಚಿಂಗ್ ಮೆಥಡ್ಸ್ ಇರುತ್ತೆ, ಜಸ್ಟ್ ಐ ಹ್ಯಾವ್ ಲಿಸ್ಟೆಡ್ ಔಟ್ ಸಮ್ ಆಫ್ ದೆಮ್. ಇಟ್ ಮೇ ಕ್ರಾಸ್ ಎಷ್ಟಿದೆ ಅಂದರೆ, ಆ್ಯಸ್ ಐ ಟೋಲ್ಡ್ ಇನ್ ದ ಬಿಗಿನಿಂಗ್ ಇಟ್ಸ್ ಎಲ್ಫ್, 1000 ಮೆಥಡ್ಸ್ ಆ್ಯಂಡ್ 1000 ಟೀಚರ್ಸ್. ತುಂಬ 1000s ಟುಗೆದರ್ ಟೀಚರ್ಸ್ ಇದ್ದಾರೆ, 1000s ಟುಗೆದರ್ಸ್ ಮೆಥಡ್ಸ್ ಇದೆ. ಸೊ ಏನೇನು ಮೆಥಡ್ ಬರುತ್ತೆ ಅಂತಕ್ಕಂಥದ್ದನ್ನು ನಾನು ಇಲ್ಲಿ ತೋರಿಸ್ತಾ ಹೋಗ್ತೇನೆ ನಿಮಗೆ. ಸೊ ದೇರ್ ಈಸ್ ಅ ಮೆಥಡ್ ಕಾಲ್ಡ್ ಇಂಡಕ್ಟಿವ್ ಮೆಥಡ್, ಡಿಡಕ್ಟಿವ್ ಮೆಥಡ್, ಅನುಗಮನ, ನಿಗಮನ, ಡೈಡಾಕ್ಟಿಕ್ ಮೆಥಡ್, ಎಕ್ಸ್ಪ್ಲೋರೇಟಿವ್, ಮೆಮೊರೆಕ್ಸ್, ರೂಲ್ ಮೈಂಡೆಡ್ ಗೇಮ್, ಎಕ್ಸ್ಪ್ಲೋರೇಟರಿ, ಡಿಸ್ಕಷನ್, ಅನಾಲಿಟಿಕಲ್, ಸಿಂಥೆಟಿಕ್, ಪ್ರಾಜೆಕ್ಟ್ ಮೆಥಡ್, lecture method, heuristic method, laboratory method, concentric method. There are many more methods, many more. Topical method, dogmatic method, demonstration method. See, these are the some list of methods which will be a teacher centered and learner centered. ಎರಡು ಕೂಡ ಟೀಚರ್ ಸೆಂಟರ್ಡ್, ಲರ್ನರ್ ಸೆಂಟರ್ಡ್ ನಾನು ಸಪರೇಟ್ ಕ್ಯಾಟಗರಿ ಮಾಡಿ ಕೊಡಲಿಲ್ಲ. ಎಲ್ಲ ವಿಧಾನಗಳು ಕೂಡ ಇದೆ. ಈ ಎಲ್ಲನೂ ಓದಬೇಕಾ ಸರ್? ಎಸ್, ಎಲ್ಲವುಗಳನ್ನು ಓದಬೇಕಾಗುತ್ತೆ, ಮೆಲುಕು ಹಾಕಬೇಕಾಗುತ್ತೆ. ಬಟ್ ಓದುವ ವಿಧಾನವನ್ನು ನಾನು ಹೇಳ್ಕೊಟ್ಟಿದ್ದೇನೆ. ಆ ರೀತಿಯಾಗಿ ಎಲ್ಲ ಪದ್ಧತಿಗಳನ್ನು ನೀವು ಓದಬೇಕಾಗುತ್ತೆ. ಇಟ್ಸ್ ನಾಟ್ ಪಾಸಿಬಲ್ ಮೀ ಟು ಗೋ ಥ್ರೂ ಆಲ್ ದ ಮೆಥಡ್ಸ್. It takes a lot of time. Within a constrained time, I cannot complete all those methods. That's what I will took a sample of one or two methods. Just I will show you some methods and how you have to go through those methods. Let me show. ಆ ವಿಧಾನಗಳು ಹೇಗಿದೆ ಮತ್ತು ಅವುಗಳನ್ನು ಹೇಗೆ ಅರ್ಥ ಮಾಡ್ಕೋಬೇಕಂತಕ್ಕಂಥದ್ರ ಬಗ್ಗೆ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ನಾನು ಇಲ್ಲಿ ಹೇಳ್ತಾ ಹೋಗ್ತೇನೆ. ಐ ಹೋಪ್ ಇಟ್ಸ್ ವಿಸಿಬಲ್ ಟು ಯು ಆಲ್. ಎಸ್, ಶಿಕ್ಷಕ ಕೇಂದ್ರಿತ ವಿಧಾನಗಳು. ಮೊದಲನೇದು ಬರ್ತಕ್ಕಂಥದ್ದು ಲೆಕ್ಚರ್ ಮೆಥಡು. ಸೊ ಉಪನ್ಯಾಸ ಪದ್ಧತಿ ಅಂತ ಕರಿತೇವೆ. ಬಹುಶಃ ನಮ್ಮ ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಬಹಳ ಆಸಕ್ತಿಕರವಾಗಿ ನಾವು ಬಳಸ್ತಕ್ಕಂಥ ಒಂದೇ ಒಂದು ವಿಧಾನ ಅಂದರೆ ಅದು ಲೆಕ್ಚರ್ ಮೆಥಡ್. ಬೇರೆ ಬೇರೆ ವಿಧಾನಗಳು ಇದೆ ಅನ್ನೋದು ಕೂಡ ನಮ್ಗೆ ಮರ್ತೋಗ್ಬಿಟ್ಟಿದೆ. ಅಷ್ಟರ ಮಟ್ಟಿಗೆ ನಾವು ಈ ವಿಧಾನಕ್ಕೆ ಏನು ಬೆನ್ನು ಬಿದ್ದುಬಿಟ್ಟಿದ್ದೀವಿ, ಹಿಂದ್ಗಡೆ ಹೋಗಿಬಿಟ್ಟಿದ್ದೀವಿ, ಆ ವಿಧಾನಕ್ಕೆ ನಾವು ಅಂಟ್ಕೊಂಡ್ಬಿಟ್ಟಿದ್ದೀವಿ. ಸೊ ಏನಿದೆ ಆ ವಿಧಾನ, ಲೆಕ್ಚರ್ ಮೆಥಡ್ ಅಂದರೆ ಏನು? ಅಲ್ಲಿ ನೋಡಿ, ಇಲ್ಲಿ ಶಿಕ್ಷಕನು ನಿರ್ದಿಷ್ಟ ಘಟಕದ ವಿಷಯವನ್ನು ನಿರೂಪಿಸುವನು. ಇಲ್ಲಿ ಒಂದು ನಿರ್ದಿಷ್ಟ ಘಟಕ ತೊಗೊಂಡ್ಬಿಟ್ಟು ಆ ವಿಷಯವನ್ನು ನಿರೂಪಣೆ ಮಾಡ್ತಾನೆ. ಇಲ್ಲಿ ವಿದ್ಯಾರ್ಥಿಗಳು ನಿಷ್ಕ್ರಿಯರಾಗಿರುತ್ತಾರೆ. ಸಿ ದ ಪಾಯಿಂಟ್, ವಿದ್ಯಾರ್ಥಿಗಳು ನಿಷ್ಕ್ರಿಯರಾಗಿರುತ್ತಾರೆ. ಶಿಕ್ಷಕರು ಮಾತ್ರ ಸಕ್ರಿಯವಾಗಿ ಬಹಳ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ವಿಧಾನವನ್ನು ಹೆಚ್ಚಾಗಿ ಯಾವ ಹಂತದಲ್ಲಿ ಬಳಸಲಾಗುತ್ತದೆ? ವೆನ್ ಟು ಬಿ ಯೂಸ್ಡ್, ದ್ಯಾಟ್ ಈಸ್ ಯೂಸ್ಡ್ ಇನ್ ಕಾಲೇಜ್ ಲೆವೆಲ್. ಆ್ಯಟ್ ದ ಕಾಲೇಜ್ ಲೆವೆಲ್ ದಿಸ್ ಇಸ್ ಅ ವೆರಿ ಸೂಟಬಲ್ ಮೆಥಡ್. ಕಾಲೇಜು ಹಂತದಲ್ಲಿ ಇದು ಬಹಳ ಸೂಕ್ತವಾಗಿರುವಂತಹ ವಿಧಾನವಾಗಿದೆ ಅಂತ ನಾವು ಹೇಳಬಹುದು. ಇದ್ರ ಗುಣಗಳೇನು, ಮೆರಿಟ್ಸ್ ಏನು ಈ ವಿಧಾನದ್ದು? ಉನ್ನತ ಹಂತಕ್ಕೆ ಸೂಕ್ತವಾದ ವಿಧಾನ, ಶಿಕ್ಷಕರಿಗೆ ಸರಳ ಆಕರ್ಷಿತವಾದ ವಿಧಾನವಾಗಿದೆ, ಕಡಿಮೆ ಅವಧಿಯಲ್ಲಿ ಅಧಿಕ ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ಬೋಧಿಸಬಹುದು, ಹೆಚ್ಚಿನ ವಿದ್ಯಾರ್ಥಿಗಳು ಪಾಠ ಕೇಳಿ ಟಿಪ್ಪಣಿ ಮಾಡಿಕೊಳ್ಳುವರು, ಸಮಯದ ಉಳಿತಾಯ ಆಗುತ್ತೆ. ಅಂದರೆ ಎಟ್ ಅ ಸಿಂಗಲ್ ಸ್ಟ್ರೆಚ್ ಯು ಕ್ಯಾನ್ ಅಡ್ರೆಸ್ ಮೆನಿ ಮೋರ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಒಂದೇ ಸ್ಟ್ರೆಚ್ನಲ್ಲಿ ನೀವು ಅನೇಕ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ನಿಮ್ಮ ವಿಷಯ ವಸ್ತುವನ್ನು ವಹಿವಾಟು ಮಾಡ್ಬೋದು, ಟ್ರಾನ್ಸಾಕ್ಟ್ ಮಾಡ್ಬೋದು, ಕಂಟೆಂಟನ್ನು ಟ್ರಾನ್ಸಾಕ್ಟ್ ಮಾಡ್ಬೋದು. ಹಾಗಾಗಿ ಇದೊಂದು ತುಂಬ ಲಾಭಕರವಾಗಿರುವಂಥ, ಶಿಕ್ಷಕರ ದೃಷ್ಟಿಯಿಂದ ಇದು ತುಂಬ ಲಾಭಕರವಾಗಿರುವಂಥ ಒಂದು ವಿಧಾನ ಅಂತ ಕರಿಬಹುದು. ನಂತರದಲ್ಲಿ ಡಿಮೆರಿಟ್ಸ್ ಏನಿದೆ ಅಂತಂದರೆ, ವಿದ್ಯಾರ್ಥಿಗಳ ಪಾಲ್ಗೊಳ್ಳುವಿಕೆಯನ್ನು ನಾವು ಕಂಪ್ಲೀಟಾಗಿ ನಿರೀಕ್ಷೆ ಮಾಡ್ದಂಗೆ ಆಗುತ್ತೆ. ವಿದ್ಯಾರ್ಥಿ
ಇಲ್ಲಿ ನಿಷ್ಕ್ರಿಯನಾಗಿರ್ತಾನೆ. ದೇ ಮೇ ಆಸ್ಕ್ ಇನ್ ಲೆಕ್ಚರ್ ಮೆಥಡ್ ಸ್ಟೂಡೆಂಟ್ ಈಸ್ ಆ್ಯಕ್ಟಿವ್ ಲರ್ನರ್, ಪ್ಯಾಸಿವ್ ಲರ್ನರ್, ಬೋತ್ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ಲರ್ನರ್, ನನ್ ಆಫ್ ದೀಸ್. ಈ ಥರ ಅಂದರೆ ಇದೇ ಪ್ರಶ್ನೆ ಬರುತ್ತೆ ಅಂತಲ್ಲ, ಈ ಥರ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆಗಳಿರುತ್ತೆ. ಇಲ್ಲಿ ವಿದ್ಯಾರ್ಥಿ ಹೇಗಿರ್ತಾನೆ, ನಿಷ್ಕ್ರಿಯನಾಗಿರ್ತಾನೆ, ಈಸ್ ಇನ್ಆ್ಯಕ್ಟಿವ್, ಈಸ್ ಅ ಪ್ಯಾಸಿವ್, ಇನ್ಆ್ಯಕ್ಟಿವ್ ಇನ್ ದಿ ಸೆನ್ಸ್ ಪ್ಯಾಸಿವ್, ಈಸ್ ಅ ಪ್ಯಾಸಿವ್ ಅಂತ ಕರಿಬೋದು ನಾವು. ಹೀಗೆ ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ಹೀಗೆ ನೀವು ಆ ವಿಧಾನವನ್ನು ಓದ್ಕೊಂಡ್ರೆ ಸೂಕ್ತ. ಇಲ್ಲೊಂದಿದೆ ಡೆಮಾನ್ಸ್ಟ್ರೇಷನ್ ಮೆಥಡ್ ಇದೆ. ನಾನು ಎಲ್ಲ ವಿಧಾನಗಳನ್ನು ಜಸ್ಟ್ ಐ ಆಮ್ ಗ್ಲಾನ್ಸಿಂಗ್ ಹಿಯರ್, ಜಸ್ಟ್ ಯು ಆರ್ ವಾಚಿಂಗ್ ದೆಮ್. ಐ ಹೋಪ್ ಯು ಆರ್ ವಾಚಿಂಗ್ ದೆಮ್. ನೀವೆಲ್ಲ ಅವುಗಳನ್ನು ನೋಡ್ತಾ ಇದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸ್ಲೋಲಿ ಐ ಆಮ್ ಗೋಯಿಂಗ್ ಟು ಮೂವ್. ನೆಕ್ಸ್ಟ್ ವಿದ್ಯಾರ್ಥಿ ಕೇಂದ್ರಿತ ಪದ್ಧತಿಗಳಿದೆ, ಚರ್ಚಾ ಪದ್ಧತಿ ಇದೆ. ಚರ್ಚಾ ಪದ್ಧತಿ ಆದಮೇಲೆ ಅನುಗಮನ ಪದ್ಧತಿ ಬರುತ್ತೆ. ಅನುಗಮನ ಇಂಡಕ್ಟಿವ್ ಅಂತ ಕರಿತೀವಿ, ತುಂಬ ಫೇಮಸ್ ಆಗಿರುವಂಥ ಮೆಥಡ್ ಇದು ಅನುಗಮನ ಪದ್ಧತಿ. ನಿಗಮನ ಪದ್ಧತಿ ಇದೆ, ಇಟ್ಸ್ ಆಲ್ಸೋ ಕಾಲ್ಡ್ ಆ್ಯಸ್ ಅ ರೂಲ್ ಮೆಥಡ್ ಅಂತಲೂ ಕೂಡ ಕರಿತೇವೆ. ನಿಗಮನ ಪದ್ಧತಿ ಇದೆ. ನಿಗಮನ ಪದ್ಧತಿ ಆದಮೇಲೆ ಹ್ಯೂರಿಸ್ಟಿಕ್ ಮೆಥಡ್ ಇದೆ, ಸಂಶೋಧನಾ ವಿಧಾನ ಇದೆ, ಯೋಜನಾ ಪದ್ಧತಿ ಇದೆ. ನೋಡಿ, ಈ ಯೋಜನಾ ಪದ್ಧತಿಯನ್ನು ಪರಿಚಯಿಸಿದವರು ಕಿಲ್ ಪ್ಯಾಟ್ರಿಕ್ ಅಂತ ಕರಿತೀವಿ ನಾವು. ಕಿಲ್ ಪ್ಯಾಟ್ರಿಕ್ರವರು ಪರಿಚಯಿಸಿದರು. ಕಿಲ್ ಪ್ಯಾಟ್ರಿಕ್ ಇಂಟ್ರಡ್ಯೂಸ್ 4 ಆಪ್ಷನ್ಸ್. I will tell you one secret of cracking all such kind of multiple choice item questions. Don't find correct answer. ಏನು ಸರ್ ಹೀಗೆ ಹೇಳ್ತಾ ಇದ್ದೀರಿ? ಕರೆಕ್ಟ್ ಆನ್ಸರನ್ನು ಹುಡುಕಬೇಡಿ ನೀವು. ಕೊಟ್ಟಿರುವ 4 ಆಯ್ಕೆಗಳಿಗೆ ಇಟ್ಸ್ ಅ ಗೇಮ್ ಆಫ್ 4 ಆಪ್ಷನ್ಸ್. ಕೊಟ್ಟಿರುವ 4 ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಆಯ್ಕೆ ಅಥವಾ ಯಾವುದು ಸೂಕ್ತವಾದ ಆಯ್ಕೆ, 4 ಆಯ್ಕೆಗಳಲ್ಲಿ ಸೂಕ್ತವಾದ ಆಯ್ಕೆ ಯಾವುದೋ ಅದನ್ನು ಸೆಲೆಕ್ಟ್ ಮಾಡಿ. ಸೊ ಹಾಗಾಗಿ ಆಯ್ಕೆಯನ್ನು ಕೊಟ್ಟಿರ್ಬೋದು, ಈ ಥರದ ಆಯ್ಕೆಗಳನ್ನು ಕೊಡಬಹುದು. ಆ ಆಯ್ಕೆಗಳನ್ನು ಕೊಟ್ಟಾಗ ನಾವು ಸೂಕ್ತವಾಗಿ ಅವುಗಳನ್ನು ಪರಿಹರಿಸಲಿಕ್ಕೆ ನಾವು ಪ್ರಯತ್ನ ಪಡಬಹುದು. ಸೊ ಹೀಗೆ ಅನೇಕ ವಿಧಾನಗಳಿದೆ. ದಿಸ್ ಇಸ್ ಆನ್ ಜಸ್ಟ್ ಎಕ್ಸಾಂಪ್ಲರ್ ಐ ಆಮ್ ಟೆಲ್ಲಿಂಗ್. ವೆರಿ ಇಂಪಾರ್ಟೆಂಟ್ ಮೆಥಡ್ ದಟ್ ಈಸ್ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಆಲ್ಸೋ ಇಸ್ ದೇರ್. ಸಮಸ್ಯೆ ಪರಿಹಾರ ಕಲಿಕೆ ಅಂತ ಬರುತ್ತೆ, ಸಮಸ್ಯೆ ಪರಿಹಾರ ಕಲಿಕೆಯೂ ಕೂಡ ಇದೆ. ಅದನ್ನು ಯಾವಾಗ ಯಾರು ಪರಿಚಯಿಸಿದರು, ಅಲ್ಲಿ ಹಂತಗಳೇನೇನು ಬರುತ್ತೆ, ಅನುಕೂಲಗಳೇನು. ಐ ಮೀನ್ ಇಟ್ ಮೆ ನಾಟ್ ಬಿ ಪಾಸಿಬಲ್. ಇಟ್ಸ್ ಅನ್ ಜಸ್ಟ್ ಗೈಡ್ ಟು ರೀಡ್ ಸಚ್ ಕೈಂಡ್ ಆಫ್ ಮೆಥಡ್ಸ್. ಈ ಥರದ ವಿಧಾನಗಳನ್ನು ಹೇಗೆ ಓದಬೇಕು ಅಂತಕ್ಕಂಥದ್ದಕ್ಕೆ ನಾನು ಕೆಲವು ಉಪಾಯಗಳನ್ನು ಸೂಚಿಸಿದ್ದೀನಿ. ಅದೇ ಉಪಾಯಗಳೇ ಎಲ್ಲರಿಗೂ ಅಪ್ಲೈ ಆಗುತ್ತಂತಲ್ಲ. ಮೆಜಾರಿಟಿ ಇಟ್ಸ್ ಅ ಮೆಜಾರಿಟಿ ಯು ಕ್ಯಾನ್ ಅಪ್ಲೈ. ಎಸ್, ಲೆಟ್ ಅಸ್ ಕಮಿಂಗ್ ಟು ದ ಪಾಯಿಂಟ್. ಟೀಚರ್ ಸೆಂಟರ್ಡ್, ಲರ್ನರ್ ಸೆಂಟರ್ಸ್ ವಿಧಾನಗಳಾಯಿತು. ಈಗ ಬರ್ತಕ್ಕಂಥದ್ದು ಆಫ್ಲೈನ್ ವರ್ಸಸ್ ಆನ್ಲೈನ್ ಮೆಥಡ್ಸ್. ಆಫ್ಲೈನ್ ಮತ್ತು ಆನ್ಲೈನ್ ಮೆಥಡ್ಸು. ಆಫ್ಲೈನ್ ಅಂದರೆ ಅದೇ ಅಗೇನ್ ಟ್ರೆಡಿಷನಲ್ ಮೆಥಡ್. ಆನ್ಲೈನ್ ಅಂದ್ರೇನು? ಆನ್ಲೈನ್ ಮೆಥಡ್ಸ್, ವಿದ್ಯುನ್ಮಾನ ಪದ್ಧತಿಗಳು, ಆನ್ಲೈನ್ ಪದ್ಧತಿಗಳು ಅಂತಲೇ ಕರಿತೀವಿ. ಆನ್ಲೈನ್ಗೆ ಆನ್ಲೈನ್ ಅಂತಲೇ ಇದೆ. ಸೊ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಲರ್ನಿಂಗ್ ಈಸ್ ಅ ಲೊಕೇಶನ್. ಸೊ ಆನ್ಲೈನ್ಗೂ ಆಫ್ಲೈನ್ಗೂ ಇರುವಂಥ ಪ್ರಮುಖವಾದ ವ್ಯತ್ಯಾಸ ಲೊಕೇಶನ್, ಸ್ಥಳದ ಬಗ್ಗೆ ವ್ಯತ್ಯಾಸ ಇದೆ. ಏನು ಸ್ಥಳ? ಇದನ್ನು ನಿರ್ದಿಷ್ಟ ಚೌಕಟ್ಟಿನಡಿಯಲ್ಲಿ, ಅದು ವರ್ಗ ಕೋಣೆ ಆಗಿರಬಹುದು, ಒಂದು ಲೆಕ್ಚರ್ ಹಾಲ್ ಆಗಿರಬಹುದು, ಒಂದು ಕಾಲೇಜ್ ಆಗಿರ್ಬೋದು, ಒಂದು ಶಾಲೆ ಆಗಿರ್ಬೋದು, ಹೀಗೆ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಕೂತ್ಕೊಂಡು, ಈ ಜಾಗದಲ್ಲೇ ಕೂತ್ಕೊಂಡು ಒಂದು ಸೆಮಿನಾರ್ ಹಾಲ್ಗೆ ಹೋಗಬೇಕು, ಲೆಕ್ಚರ್ ಹಾಲ್ಗೆ ಹೋಗಬೇಕು, ಅಥವಾ ಒಂದು ವರ್ಗ ಕೋಣೆಗೆ ಹೋಗಬೇಕು ಅಂದ್ಕೊಂಡು ನಾವು ಅಲ್ಲೇ ಹೋದಾಗಿ ಮಾತ್ರ ಆಫ್ಲೈನಲ್ಲಿ ಫೇಸ್ ಟು ಫೇಸ್ ಅಂತಲೂ ಕರಿತೀವಿ ನಾವು, ಅಲ್ಲಿ ಕಲಿಸಲಿಕ್ಕೆ ಸಾಧ್ಯ. ವೆರಾಸ್ ಇನ್ ಆನ್ಲೈನ್ ಮೆಥಡ್ನಲ್ಲಿ ತುಂಬ ಎನಿವೇರ್ ಯು ಕ್ಯಾನ್ ಸಿಟ್ ಆ್ಯಂಡ್ ಎನಿವೇರ್ ಯು ಕ್ಯಾನ್ ಟೇಕ್ ಅ ಕ್ಲಾಸ್. ಎಲ್ಲಿ ಬೇಕಲ್ಲಿ ಕೂತ್ಕೊಂಡು ನೀವು ಕ್ಲಾಸ್ಗಳನ್ನು ತೆಗೆದುಕೊಳ್ಬಹುದು. ಹಾಗೆ ಈ ವ್ಯತ್ಯಾಸಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಅಂದರೆ ಇನ್ ಟರ್ಮ್ಸ್ ಆಫ್ ಲೊಕೇಶನ್ ಇಟ್ ಇಸ್ ಡಿಫರೆಂಟ್. ಅಂದರೆ ಇದನ್ನು ಎಲ್ಲಿ ಬೇಕಲ್ಲೇ ನಾವು ಈ ವಿಧಾನವನ್ನು ಬಳಸ್ಕೋಬೋದು. ನಾವು ಆನ್ಲೈನಾಗೆ ಎಲ್ಲಿ ಬೇಕಲ್ಲಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಮ್ಮ ಕೇಸೆಟನ್ನೇ ತೆಗೆದುಕೊಳ್ಳಿ. ನಾವೀಗ ಫೇಸ್ ಟು ಫೇಸ್ ಇಲ್ಲ, ಆನ್ಲೈನಲ್ಲಿದ್ದೀವಿ. ಐ ಆಮ್ ಎಟ್ ವಿಜಯಪುರ್ ಆ್ಯಂಡ್ ಯು ಆರ್ ಎಟ್ ಎನಿವೇರ್ ಇನ್ ದ ಕರ್ನಾಟಕದಲ್ಲಿ ಎಲ್ಲಿ ಬೇಕಲ್ಲಿ ಕೂತ್ಕೊಂಡು ನೀವು ಅದನ್ನು ವಾಚ್ ಮಾಡ್ತಾ ಇದ್ದೀರಿ. ದಿಸ್ ಈಸ್ ಅ ಗಿಫ್ಟ್ ಆಫ್ ವಾಟ್ ಯು ಕಾಲ್ ಇಟ್ ಆಸ್ ಆನ್ಲೈನ್ ಮೆಥಡ್ಸ್. ಆ್ಯಂಡ್ ಇನ್ ದಿಸ್ ವೇ ವಿ ಕ್ಯಾನ್ ರೀಚ್ ದ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳನ್ನು ನಾವು ತಲುಪೋದು ಬಹಳಷ್ಟು ಬಹಳ ಆತ್ಮೀಯವಾಗಿ ವಿದ್ಯಾರ್ಥಿಗಳನ್ನು ತಲುಪುವಂಥ ಒಂದು ಸಾಧ್ಯತೆ ಅಂತ ನಾವು ಕರಿಬಹುದು. ಅನದರ್ ಡಿಫರೆನ್ಸ್ ಈಸ್ ದ ಫ್ಲೆಕ್ಸಿಬಿಲಿಟಿ ಆಫರ್ಡ್. ನೋಡಿರಿ, ಎಲ್ಲಿ ಬೇಕಲ್ಲಿ ಎಷ್ಟು ಬೇಕಷ್ಟು ಆರಾಮ್ ಕೂತ್ಕೊಂಡು ನಾವು ಕ್ಲಾಸ್ಗಳನ್ನು ಮಾಡಬಹುದು. ಈಗ ನಾನು ನನ್ನ ಫ್ಲೆಕ್ಸಿಬಿಲಿಟಿಗೆ ತಕ್ಕ ಹಾಗೆ ನನಗೇನು ನಮ್ಯತೆ ಇದೆ, ನನಗೆ ಹೇಗೆ ಅನುಕೂಲ ಇದೆ, ನಾನು ಕೂತ್ಕೊಂಡು ನಾನು ಕ್ಲಾಸ್ ಮಾಡ್ತಾಯಿದ್ದೀನಿ. ಆ ಕ್ಲಾಸನ್ನು ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡ್ತಾ ಇದ್ದೀರಿ. ಸೊ ದಿಸ್ ಈಸ್ ಪಾಸಿಬಲ್ ಬಿಕಾಸ್ ಆಫ್ ಆನ್ಲೈನ್ ಮೆಥಡ್ಸ್. ಓಕೆ, ಅಲ್ಲಿ ಫ್ಲೆಕ್ಸಿಬಿಲಿಟಿ ಇರಲ್ಲ, ಫೇಸ್ ಟು ಫೇಸ್ ಮಾತ್ರ ಇರುತ್ತೆ. ಶಿಕ್ಷಕ ಇರ್ತಾನೆ, ಟೀಚರು ಇರ್ತಾನೆ, ಅಲ್ಲೇ ಇದರ ಬದ್ರ ಇರ್ತೀವಿ ನಾವು. ಇದರ ಬದ್ಧ ಇದ್ದಾಗ ಏನು ಹೆಚ್ಚು ನಮಗೆ ವ್ಯತ್ಯಾಸಗಳು ಕಂಡು ಬರೋದಿಲ್ಲ. ಬಿಸೈಡ್ಸ್ ದೀಸ್ ಟೂ ಡಿಫರೆನ್ಸಸ್, ದ ಬೆನಿಫಿಟ್ಸ್ ಆಫ್ ಲರ್ನಿಂಗ್ ಆನ್ಲೈನ್ ಆರ್ ಆಫ್ಲೈನ್ ಆರ್ ಪ್ರಾಕ್ಟಿಕಲಿ ದ ಸೇಮ್. ಈ ಎಲ್ಲ ವ್ಯತ್ಯಾಸಗಳ ಹೊರತಾಗಿಯೂ ಕೂಡ ಎರಡೂ ಮಾಡೋ ಕೆಲಸ ಒಂದೇ. ನಾವು ವಿದ್ಯಾರ್ಥಿಗಳನ್ನು ತಲುಪೋದು, ವಿದ್ಯಾರ್ಥಿಗಳನ್ನು
ಏನು ಅನ್ವಯ ಅಂತ ಕರಿತೇವೆ, ಎರಡೂ ಕೂಡ ನಾವು ಇಷ್ಟೆಲ್ಲ ಮಾಡ್ತಾ ಇರೋದು ನಿಮ್ಮನ್ನು ನಾವು ತಲುಪಲಿಕ್ಕಾಗಿ, ನಿಮಗೆ ಸಹಾಯ ಮಾಡಲಿಕ್ಕಾಗಿ, ಟು ಗಿವ್ ಅ ಹೆಲ್ಪಿಂಗ್ ಹ್ಯಾಂಡ್ ಟು ಯು ಪೀಪಲ್, ನಿಮಗೆ ಸಹಾಯ ಮಾಡಲಿಕ್ಕಾಗಿ ನಾವು ಈ ಪದ್ಧತಿಗಳನ್ನು ಬಳಸ್ಕೋಬೋದು. ಬಹಳಷ್ಟು ಪರಿಣಾಮಕಾರಿಯಾಗಿರುವಂಥ ಪದ್ಧತಿಗಳು ಈಗಿನ ಪ್ರಸ್ತುತ ಸನ್ನಿವೇಶದಲ್ಲಿ ಬಹಳಷ್ಟು ಪರಿಣಾಮಕಾರಿಯಾಗಿರುವಂಥ ಬೋಧನಾ ವಿಧಾನಗಳು ಅಂತ ನಾವು ಆನ್ಲೈನ್ ಪದ್ಧತಿಗಳಿಗೆ ಕರಿಬಹುದಾಗಿದೆ. ಆನ್ಲೈನ್ ಪದ್ಧತಿಗಳಲ್ಲಿಯೇ ಬಹಳಷ್ಟು ಪ್ರಮುಖವಾದಂಥ ವಿಧಾನಗಳು, ಇತ್ತೀಚೆಗೆ ಪ್ರಶ್ನೆಗಳು ಕೂಡ ಇದ್ರ ಮೇಲೆ ತುಂಬ ಬಂದಿದೆ. ಸ್ವಯಂ ಮೊದಲನೇದ್ದು. ಏನು ಸ್ವಯಂ ಅಂದರೆ, ದೆ ಮೇ ಆಸ್ಕ್ ಅ ಫುಲ್ ಫಾರ್ಮ್. ದ ಸ್ವಯಂ ಮೀನ್ಸ್, ಸ್ವಯಂ ಎಂದರೆ ಏನು? ಸ್ವಯಂ ಅಂದರೆ ಸ್ಟಡಿ ವೆಬ್ಸ್ ಆಫ್ ಆ್ಯಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಆಸ್ಪೈರಿಂಗ್ ಮೈಂಡ್ಸ್. ಸ್ಟಡಿ ವೆಬ್ಸ್ ಆಫ್ ಆ್ಯಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಆಸ್ಪೈರಿಂಗ್ ಮೈಂಡ್ಸ್. ದ ಫುಲ್ ಫಾರ್ಮ್, ಇದ್ರ ಫುಲ್ ಫಾರ್ಮ್. ಮತ್ತು ಕನ್ನಡದಾಗ ಫುಲ್ ಫಾರ್ಮ್ ಏನಂತ, ಕನ್ನಡದಾಗ ಫುಲ್ ಫಾರ್ಮ್ ಇರಲ್ಲ, ಇದು ಇಂಗ್ಲೀಷ್ನಲ್ಲೇ ಕೊಡ್ತಾರೆ ಪ್ರಶ್ನೆಯನ್ನು. ಸ್ವಯಂನ ವಿಸ್ತೃತ ರೂಪವೇನು ಅಂತ ಕೇಳ್ತಾರೆ. ಆ ವಿಸ್ತೃತ ರೂಪವನ್ನು ಸರಿಯಾಗಿ ನೋಡ್ಕೊಳ್ಳಿ. ಸೊ ವಿಸ್ತೃತ ರೂಪ ಕೇಳುವ ಸಾಧ್ಯತೆ ಇದೆ. ದ ಅಫಿಷಿಯಲ್ ವೆಬ್ಸೈಟ್ ಆಫ್ ಸ್ವಯಂ ಇಸ್ ಡಿಸ್ಪ್ಲೇಯಿಂಗ್ ಆನ್ ಯುವರ್ ಸ್ಕ್ರೀನ್ ನಾವು. ಸ್ವಯಂ ದ ವೆಬ್ಸೈಟ್ಗೆ ಹೋಗಿಬಿಟ್ರೆ ನಿಮಗೆ ತುಂಬ ಎಲ್ಲ ಮಾಹಿತಿಯೂ ಕೂಡ ಸಿಗುತ್ತೆ. ಅದರ ಹೊರತಾಗಿಯೂ ಕೂಡ ನಾನು ಕೆಲವು ಮಾಹಿತಿಗಳನ್ನು ತಮ್ಮೆದುರಿಗೆ ಕೊಡ್ತೇನೆ. ಇಟ್ ಈಸ್ ಅ ಪ್ರೋಗ್ರಾಮ್ ಇನಿಷಿಯೇಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ದೀಸ್ ಸ್ವಯಂ ಪ್ರಭಾ, ಮೂಕ್, ದೀಸ್ ಆರ್ ಆಲ್ ಕಾಲ್ಡ್ ಆ್ಯಸ್ ಡಿಜಿಟಲ್ ಇನಿಷಿಯೇಟಿವ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ. ಇದ್ರ ಬಗ್ಗೆ ಇನ್ನೂ ವಿವರವಾಗಿ ನೀವು 8ನೇ ಘಟಕ ICT ಅಂತ ಒಂದು ಘಟಕ ಇದೆ. ICT ಯೂನಿಟಲ್ಲಿ ನೀವು ಇದ್ರ ಬಗ್ಗೆ ಇನ್ನೂ ಬಹಳ ಆಳವಾಗಿ ಅಭ್ಯಾಸ ಮಾಡಬಹುದಲ್ಲಿ. ಇಟ್ ಇಸ್ ಅ ಪ್ರೋಗ್ರಾಮ್ ಇನಿಷಿಯೇಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ಇದು ಭಾರತ ಸರ್ಕಾರದ ಒಂದು ಕಾರ್ಯಕ್ರಮ ಅಂತ ನಾವು ಕರಿಬಹುದು, ಡಿಜಿಟಲ್ ಕಾರ್ಯಕ್ರಮ ಅಂತ. ದ ಆಬ್ಜೆಕ್ಟಿವ್ ಆಫ್ ದಿಸ್ ಎಫರ್ಟ್ ಟು ಟೇಕ್ ದ ಬೆಸ್ಟ್ ಟೀಚಿಂಗ್ ಲರ್ನಿಂಗ್ ರಿಸೋರ್ಸಸ್ ಟು ಆಲ್. ಸಿ, ದ ಆಬ್ಜೆಕ್ಟಿವ್ ಆಫ್ ಇಟ್ ಈಸ್ ದ ಬೆಸ್ಟ್ ರಿಸೋರ್ಸಸ್, ಲರ್ನಿಂಗ್ ರಿಸೋರ್ಸಸ್ಗಳನ್ನು ಅನೇಕ ಬೆಸ್ಟ್ ಅಂದರೆ ಉತ್ತಮವಾಗಿರುವಂತಹ ಬೋಧನಾ ಕಲಿಕಾ ಸಂಪನ್ಮೂಲಗಳನ್ನು ಎಲ್ಲರಿಗೂ ಎಲ್ಲ ಸಮಯದಲ್ಲೂ ತಲುಪಿಸುವಂತಹ, ಅದು ಸ್ಪೆಷಲಿ ಮೋಸ್ಟ್ ಡಿಸ್ಅಡ್ವಾಂಟೇಜ್ಡ್ ಗ್ರೂಪ್. ಫಾರ್ ಎಕ್ಸಾಂಪಲ್, ಅನೇಕ ವಿದ್ಯಾರ್ಥಿಗಳು ತಮ್ಮ ಓದನ್ನು ಅಪೂರ್ಣಗೊಳಿಸಿ ಎಲ್ಲೋ ಒಂದು ಕಡೆ ಮನೆಯಲ್ಲಾಗಿರ್ತಾರೆ. ಸಾಕಷ್ಟು ಗೃಹಿಣಿಯರು, ಹೆಣ್ಮಕ್ಳು ಎಲ್ಲರೂ ಕೂಡ ತಮ್ಮ ಮನೆಯಲ್ಲಿ ಓದನ್ನು ನಿಲ್ಲಿಸಿಬಿಟ್ಟಿರ್ತಾರೆ ಕಾರಣಾಂತರಗಳಿಂದ, ಕೌಟುಂಬಿಕ ಹಿನ್ನೆಲೆಯಿರ್ಬೋದು, ಏನೇನೋ ಕಾರಣಗಳಿರ್ಬೋದು, ಹಾಗಾಗಿ ನಿಲ್ಲಿಸಿರ್ತಾರೆ. ಅಂಥವರಿಗೋಸ್ಕರ ಈ ಸ್ವಯಂ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದೆ. ಅನೇಕ ಕೋರ್ಸ್ಗಳನ್ನು ನಾವು ಸ್ವಯಂನಲ್ಲಿ ನೋಡ್ತೇವೆ. ಮುಂದೆ ನಾನು ಹೇಳ್ತಾ ಹೋಗ್ತೇನೆ. ಡಿಸ್ಅಡ್ವಾಂಟೇಜ್ ಗ್ರೂಪ್ ಏನಿದೆ, ಡ್ರಾಪ್ಔಟ್ಸ್ ಯಾರಾಗಿರ್ತಾರೆ, ಎಜುಕೇಷನನ್ನು ಡಿಸ್ಕಂಟಿನ್ಯೂ ಯಾರು ಮಾಡಿರ್ತಾರೆ, ಅವ್ರಿಗೋಸ್ಕರನೇ ಈ ಥರದ ಪ್ರೋಗ್ರಾಮ್ಗಳನ್ನು ಭಾರತ ಸರ್ಕಾರ ತಂದಿದೆ. ಸ್ವಯಂ ಸೀಕ್ಸ್ ಟು ಬ್ರಿಡ್ಜ್ ದ ಡಿಜಿಟಲ್ divide for students who not been able to join the mainstream of the knowledge economy. ನಾಲೆಜ್ ಎಕಾನಮಿಯನ್ನು ಮೇನ್ ಸ್ಟ್ರೀಮನ್ನು ಯಾರು ತಲುಪಕ್ಕಾಗಿಲ್ಲ, ಮುಖ್ಯವಾಹಿನಿಗೆ ಯಾರಿಗೆ ಬರೋಕ್ಕಾಗಿಲ್ಲ, ಮುಖ್ಯವಾಹಿನಿಗೆ ಬರದೇ ಇರೋರಿಗೆ ತಲುಪಿಸುವಂತಹ ಅದ್ಭುತ ವ್ಯವಸ್ಥೆಯನ್ನು ನಾವಿಲ್ಲಿ ಕಾಣಬಹುದು. ಎಸ್, ದಿ ಸ್ವಯಂ ಕೋರ್ಸಸ್. ಏನೇನು ಸ್ವಯಂ ಕೋರ್ಸಲ್ಲಿ ಏನೇನಿದೆ ನಾಳೆ ಕೇಳಬಹುದು. ಫ್ರಮ್ ವೇರ್ ಟು ವೇರ್, ಅಥವಾ ಯಾರಿಂದ ಅಥವಾ ಯಾವಾಗಿಂದ ಯಾವಾಗ, ಅಥವಾ ಯಾರಿಗೋಸ್ಕರ ಈ ಕೋರ್ಸಸ್ಗಳಿದೆ ಅಂದರೆ, ಇಟ್ ಸ್ಟಾರ್ಟ್ಸ್ ಫ್ರಾಮ್ ಕ್ಲಾಸ್ 9 to till PG ಕೋರ್ಸ್. ನೋಡಿ, PG ಇದೆ, ಡಿಪ್ಲೊಮಾ ಕೋರ್ಸಸ್ ಇದೆ, ಸರ್ಟಿಫಿಕೇಟ್ ಕೋರ್ಸಸ್ ಇದೆ, FDP ಪ್ರೋಗ್ರಾಮ್ಸ್ ಇದೆ, ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಇದೆ, ಆನ್ಲೈನ್ ರಿಫ್ರೆಷರ್ ಕೋರ್ಸ್ಗಳಿದೆ. ಸ್ವಯಂನಲ್ಲಿ ಅದ್ಭುತವಾಗಿರುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಕರಿಬೋದು ನಾವು. ಶಿಕ್ಷಣ ಪಡೀಲಿಕ್ಕೋಸ್ಕರ ತುಂಬ ಅದ್ಭುತವಾಗಿರುವಂಥ ಪ್ಲ್ಯಾಟ್ಫಾರ್ಮ್. 9ನೇ ತರಗತಿಯಿಂದ ಪ್ರಾರಂಭವಾಗಿ PGವರೆಗೂ ಕೂಡ ಕೋರ್ಸಸ್ ಇದೆ. ಅದರಲ್ಲಿ ಯಾರು ಬೇಕಾದರೂ ಮಾಡ್ಬೋದು. ಎನಿ ಬಡಿ ಕ್ಯಾನ್ ಡೂ ಆಲ್ ದೋಸ್ ಕೋರ್ಸಸ್, ಆ್ಯಂಡ್ ದೀಸ್ ಕೋರ್ಸಸ್ ಆರ್ ಫ್ರೀ ಆಫ್ ಕಾಸ್ಟ್. That will be all the courses are interactive. See, these courses are all interactive ಆಗಿ ಪರಸ್ಪರ ಚರ್ಚೆಗಳ ಮೂಲಕವಾಗಿ ಈ ಕೋರ್ಸ್ಗಳನ್ನು ಇಂಟರಾಕ್ಟಿವ್ ಮೋಡ್ ಮೂಲಕ ನಾವು ತಗೋಬೋದು. ಪ್ರಿಪೇರ್ಡ್ ಬೈ ದ ಬೆಸ್ಟ್ ಟೀಚರ್ಸ್ ಇನ್ ದ ಕಂಟ್ರಿ. ನೋಡಿರಿ, ಭಾರತ ದೇಶದಲ್ಲಿ ಅಥವಾ ನಮ್ಮ ದೇಶದಲ್ಲೇ ಅವೈಲೇಬಲ್ ಇರುವಂಥ ಬೆಸ್ಟ್ ಆಫ್ ದ ಬೆಸ್ಟ್ ಟೀಚರ್ಸ್ ಏನಿದ್ದಾರೆ ಅವರಿಂದ ಪಾಠಗಳನ್ನು ಮಾಡಿಸ್ಕೊಂಡಿರ್ತಾರೆ. ಆ ಪಾಠಗಳನ್ನು ತಮಗೆ ತಲುಪಿಸ್ತಾರೆ, ಅಥವಾ ಅವರ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಫ್ರೀ ಆಫ್ ಕಾಸ್ಟ್ನಲ್ಲಿ. ಸಿ, ದಟ್ ವ ಫ್ರೀ ಆಫ್ ಕಾಸ್ಟ್ ದೇ ಆರ್ ಗಿವಿಂಗ್ ಟು ಯು ಪೀಪಲ್. ಲರ್ನರ್ಗೆ ತಲುಪಲಿ ಅಂತಕ್ಕಂಥದ್ದು ಅವರು ಬಹಳ ದೊಡ್ಡ ಆಸೆಯಾಗಿದೆ. ಮೋರ್ ದೆನ್ 1000 ಸ್ಪೆಷಲಿ ಚೂಸನ್ ಫ್ಯಾಕಲ್ಟಿ ಆ್ಯಂಡ್ ಟೀಚರ್ಸ್ ಫ್ರಮ್ ಅಕ್ರಾಸ್ ದ ಕಂಟ್ರಿ ಹ್ಯಾವ್ ಪಾರ್ಟಿಸಿಪೇಟೆಡ್ ಇನ್ ಪ್ರಿಪೇರಿಂಗ್ ದೀಸ್ ಕೋರ್ಸಸ್. ನೋಡಿರಿ, ಈ ಕೋರ್ಸ್ಗಳನ್ನು ತಯಾರು ಮಾಡಲಿಕ್ಕೆ ಸಾಕಷ್ಟು ಜನ ಶಿಕ್ಷಕರು ಪರಿಶ್ರಮ ಹಾಕಿದ್ದಾರೆ. ಅವರೆಲ್ಲ ಉತ್ತಮ ಕೆಲಸ ಮಾಡಿ ಪ್ಲ್ಯಾಟ್ಫಾರ್ಮನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ತಾವೆಲ್ಲ ಈ ನನ್ನ ಕ್ಲಾಸ್ ಮುಗಿದ ತಕ್ಷಣವೇ ಆ ಸ್ವಯಂಗೆ ವಿಸಿಟ್ ಮಾಡಿ, ವೆಬ್ಸೈಟಿಗೆ ವಿಸಿಟ್ ಮಾಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಯಾವ ಥರದ ಕೋರ್ಸ್ ಇದೆ, ಏನಿದೆ. ಭಾಳ ತುಂಬ ಕುತೂಹಲಕಾರಿಯಾಗಿರುವಂತಹ ಒಂದು ವಿಷಯ ಇದು, ಮತ್ತು ಎಲ್ಲರನ್ನ ತಲುಪಿಸ್ಲಿಕ್ಕೆ ಮಾಡಿಕೊಂಡಂಥ ಒಂದು ಉಪಕ್ರಮ ಅಂತ ನಾವು ಕರಿಬಹುದು, ಒಂದು ಪದ್ಧತಿ ಇದು. ದ ಕೋರ್ಸಸ್ ಹೋಸ್ಟೆಡ್ ಆ್ಯಂಡ್ ಸ್ವಯಂ ಆರ್ ಇನ್ 4 quadrants. ಪ್ಲೀಸ್ ಟ್ರೈ ಟು ರಿಮೆಂಬರ್. ಇಲ್ಲಿ ಬರುವಂಥ ಪ್ರಶ್ನೆಗಳ ಡಿಸೈನ್ ಹೇಗಿರ್ಬೋದು, ಹೇಗೆ ಪ್ರಶ್ನೆಗಳನ್ನು ಕೇಳ್ಬೋದು ಅವರು ಅಂದರೆ, ಸ್ವಯಂನಲ್ಲಿ ಸ್ವಯಂ ಈಸ್ ಇನ್ ಹೌ ಮೆನಿ ಕ್ವಾಡ್ರೆಂಟ್ಸ್. ಕ್ವಾಡ್ರೆಂಟ್ ಅಂದರೆ ಹಂತಗಳಲ್ಲಿ, ಆ ಕೋರ್ಸ್ ಬರುವಂಥ ಹಂತಗಳು ಅಂತ. ಯಾವ ಹಂತಗಳಲ್ಲಿ ಆ ಕೋರ್ಸ್ ಬರುತ್ತೆ? 4 ಹಂತಗಳಲ್ಲಿ ಆ ಕೋರ್ಸ್ ಬರುತ್ತೆ. ಸ್ವಲ್ಪ ಗಮನಿಸಿ, 4 ಹಂತಗಳಲ್ಲಿ ಆ ಕೋರ್ಸ್ ಬರುತ್ತೆ.
ಫಸ್ಟ್ ಕ್ವಾಡ್ರಂಟ್ ವಿಡಿಯೋ ಲೆಕ್ಚರ್ ಇರುತ್ತೆ. ಫಸ್ಟ್ ಕ್ವಾಡ್ರಂಟಲ್ಲಿ ವಿಡಿಯೋ ಲೆಕ್ಚರ್ ಇರುತ್ತೆ. ಸೆಕೆಂಡ್ ಕ್ವಾಡ್ರಂಟಲ್ಲಿ ಪ್ರಿಪೇರ್ಡ್ ಮಟೀರಿಯಲ್ ಇರುತ್ತೆ. ಮಟೀರಿಯಲ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಡಾಕ್ಯುಮೆಂಟ್, ಏನು ನೀವು ವರ್ಡ್ ಫೈಲ್ ಅಂತ ಕರಿತೀರಿ, PDF ಫೈಲಲ್ಲಾದರೂ ಇರಬಹುದು, ಮತ್ತು PPT ಮೂಲಕ ಆದರೂ ಇರ್ಬೋದು, ಅಥವಾ ಪ್ರಿಂಟೆಡ್ ನೋಟ್ಸ್ಗಳನ್ನು ನೋಟ್ಸ್ ಕೊಡೋದಂತ ಏನು ಕರಿತೀರಲ್ಲ ಅದ ಇದು ನೋಟ್ಸ್. ಸೆಕೆಂಡ್ ಕ್ವಾಡ್ರಂಟ್ ಈಸ್ ನೋಟ್ಸ್. ಆ್ಯಂಡ್ ಥರ್ಡ್ ಕ್ವಾಡ್ರಂಟ್ ಈಸ್ ಕ್ವಿಜ್. ನಿಮಗೆ ಆನ್ಲೈನ್ ಕ್ವಿಜ್ಗಳನ್ನು ಕಂಡಕ್ಟ್ ಮಾಡ್ತಾರೆ ಅವರು. ಆ ಪ್ಲ್ಯಾಟ್ಫಾರ್ಮ್ ಮೂಲಕ ಅಸೈನ್ಮೆಂಟ್ಗಳನ್ನು ಸಬ್ಮಿಟ್ ಮಾಡ್ತೀರಿ, ಟೆಸ್ಟ್ಗಳನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ, ಟೆಸ್ಟ್ ಬರೀಬೇಕಾಗುತ್ತೆ. ಕ್ವಿಜ್ ಅಸೈನ್ಮೆಂಟ್ಗಳನ್ನು ಕೊಡೋದು ಏನಿದೆಯಲ್ಲ ಆ ರೂಪಕ್ಕೆ ನಾವು ಏನಂತ ಕರಿತೇವೆ, ಥರ್ಡ್ ಕ್ವಾಡ್ರಂಟ್ ಅಂತ ಕರಿತೇವೆ. ಇನ್ನು ಫೋರ್ತ್ ಕ್ವಾಡ್ರಂಟ್ ಅಂತ ಬಂದಾಗ ಇಟ್ ಈಸ್ ಆನ್ಲೈನ್ ಡಿಸ್ಕಷನ್ ಫೋರಮ್. ಹೌದು, ನೀವೆಲ್ಲ ಕಲಿಸಿದ್ರಿ, ಕ್ಲಾಸ್ ತೊಗೊಂಡ್ರಿ, ಎಲ್ಲ ಮಾಡಿದ್ರಿ. ನಮ್ಮ ಪರಿಹಾರಗಳು, ನಮಗೆ ಸಂದೇಹಗಳಿದೆ, ನಮಗೆ ತೊಂದರೆಗಳಿದೆ, ಆ ತೊಂದರೆಗಳನ್ನು ನಿಭಾಯಿಸೋರು ಯಾರು? ಹೂ ಈಸ್ ಗೋಯಿಂಗ್ ಟು ಟೆಲ್ ಅಬೌಟ್ ದ ಕನ್ಫ್ಯೂಷನ್ಸ್? That forum itself is called as discussion forum, where a teacher or the whole group is going to be discussed on their content. ಆ ಕಂಟೆಂಟ್ ಏನು ಡೀಲ್ ಆಗಿರುತ್ತೆ, ಆ ಕೋರ್ಸ್ ಏನಿದೆ, ಆ ಕೋರ್ಸ್ ಮಟೀರಿಯಲ್ ಮೇಲೆ ಸಾಕಷ್ಟು ರೀತಿಯಾಗಿರುವಂಥ ಚರ್ಚೆಗಳು ನಡೆಯುತ್ತೆ. ಅದಕ್ಕೋಸ್ಕರ ನಾವೇನಂತ ಕರಿತೇವೆ, ಸೊ ಡಿಸ್ಕಷನ್ ಫೋರಮ್. ಆಲ್ ಟೋಟಲಿ ವಿ ಕ್ಯಾನ್ ಸೇ ದ್ಯಾಟ್ ದ ಸ್ವಯಂ ಕೋರ್ಸಸ್ ಹ್ಯಾಸ್ ಇನ್ 4 ಕ್ವಾಡ್ರಂಟ್ಸ್. 4 ಹಂತಗಳಲ್ಲಿ ಸ್ವಯಂ ಕೋರ್ಸ್ ಬರ್ತಾನೆ ಇರುತ್ತೆ. ನೆಕ್ಸ್ಟ್, ಈ ಕೋರ್ಸ್ಗಳನ್ನು ಯಾರ್ಯಾರು ಮಾಡ್ತಾರೆ? ಇನ್ ಇಂಡಿಯಾ ದ 9 ನ್ಯಾಷನಲ್ ಕೋಆರ್ಡಿನೇಟರ್ಸ್ ಆರ್ ದೇರ್ ಟು ಕಂಡಕ್ಟ್, ಟು ಆರ್ಗನೈಸ್ ಸಚ್ ಕೈಂಡ್ ಆಫ್ ಕೋರ್ಸಸ್. ಮೊದಲನೇದು AICTE ಇದೆ, ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಫಾರ್ ಸೆಲ್ಫ್ ಫೇಸ್ಡ್ ಆ್ಯಂಡ್ ಇಂಟರ್ನ್ಯಾಷನಲ್ ಕೋರ್ಸಸ್. ನೋಡಿ, ಯಾವ ಕೋರ್ಸು ಯಾವ್ದು ಕೊಡುತ್ತೆ ಇದನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ಎಕ್ಸಾಮಲ್ಲಿ ನಾಳೆ ಕೇಳ್ಬೋದು, ಮ್ಯಾಚ್ ದ ಫಾಲೋಯಿಂಗ್ ಕೇಳ್ಬೋದು. AICTE ಸೆಲ್ಫ್ ಫೇಸ್ಡ್, ಈ ಕಡೆ ಗ್ರೂಪ್ನಲ್ಲಿ A ಭಾಗದಲ್ಲಿ ಇದನ್ನು ಕೊಟ್ಟು B ಭಾಗದಲ್ಲಿ ಕೊಡ್ಬೋದು. ಸೆಲ್ಫ್ ಫೇಸ್ಡ್ ಆ್ಯಂಡ್ ಇಂಟರ್ನ್ಯಾಷನಲ್ ಕೋರ್ಸಸ್. NPTEL, National Program on Technology Enhanced Learning for Engineering Courses. For which courses? NPTEL is meant for which courses? They may ask in the exam. 4 options, 1, 2, 3, 4 or ABCD. So in this way NPTEL is for specially meant for engineering. ಇದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗಾಗಿ ಮಾತ್ರ ಕೋರ್ಸ್ಗಳನ್ನು ಎಸ್ಟಾಬ್ಲಿಷ್ ಮಾಡುತ್ತೆ, ಅಥವಾ ಲಾಂಚ್ ಮಾಡುತ್ತೆ, ಅಥವಾ ಅವುಗಳನ್ನು ಅಪ್ಲೋಡ್ ಮಾಡುತ್ತೆ. ನೆಕ್ಸ್ಟ್ ಕಮ್ಸ್ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್, ಅವರ್ UGC. ನಾನ್ ಟೆಕ್ನಿಕಲ್ ಪೋಸ್ಟ್ ಗ್ರ್ಯಾಜುಯೇಷನ್ ಎಜುಕೇಷನನ್ನು ಇದು ಪ್ರೊಪಗೇಟ್ ಮಾಡುತ್ತೆ, ಅಥವಾ ಆ ಕೋರ್ಸ್ಗಳನ್ನು ಆರ್ಗನೈಸ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಕಮ್ಸ್ CEC, ಕನ್ಸ್ಟ್ರಮ್ ಫಾರ್ ಎಜುಕೇಷನಲ್ ಕಮ್ಯುನಿಕೇಷನ್ ಫಾರ್ ಅಂಡರ್ ಗ್ರ್ಯಾಜುಯೇಟ್ ಎಜುಕೇಷನ್. ಏನು ಸ್ನಾತಕ ಪದವಿಗಳು, ಡಿಗ್ರಿಗಳನ್ನಂತ ಏನು ಕರಿತೀವಿ, UG ಪ್ರೋಗ್ರಾಮ್ಸ್ ಅಂತ ಏನು ಕರಿತೀವಿ, ಆ UG ಪ್ರೋಗ್ರಾಮ್ಗಳನ್ನು ಕೊಡ್ತಕ್ಕಂಥದ್ದು CEC. ನಾಳೆ ಮ್ಯಾಚ್ ದ ಫಾಲೋಯಿಂಗ್ ಕೇಳ್ಬೋದು ನಿಮಗೆ. 9 ಸೆಂಟರ್ಸ್ ಇದೆ, ಇಲ್ಲಿ 4 ಆಯಿತು, 5 ಇದೆ. NCERT ಇದೆ, ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್. ಇದು ಬಹಳ ಪ್ರಮುಖವಾಗುತ್ತೆ. ಯಾಕೆ ನಾನು ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ದಿಸ್ ಇಸ್ ದ ಫಸ್ಟ್ ಕೇಸೆಟ್ ವಿಚ್ ಈಸ್ ಅಡಾಪ್ಟಿಂಗ್ ಅಪ್ಡೇಟೆಡ್ ಸಿಲೆಬಸ್ ಆಫ್ UGC. ಇದೇ ಫಸ್ಟ್ ಕೇಸೆಟ್ ಆಗಿರೋದ್ರಿಂದ ಹೊಸ ಸಿಲೆಬಸ್ಸನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಹೊಸ ಸಿಲೆಬಸ್ ಪ್ರಕಾರ ತಮಗೆ ಪ್ರಶ್ನೆಗಳು ಬರ್ಬೋದು ಅಂತಕ್ಕಂಥದ್ದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. NIOS, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್, NCERT ಫಾರ್ ಸ್ಕೂಲ್ ಎಜುಕೇಷನ್ ಪ್ರೋಗ್ರಾಮ್ಸ್ ಏನಿರುತ್ತೆ ಅದು NCERT ಇರುತ್ತೆ. ದಿಸ್ ಇಸ್ NIOS ಈಸ್ ಆಲ್ಸೋ ಫಾರ್ ಸ್ಕೂಲಿಂಗ್, ಬಟ್ ಇಟ್ ಇಸ್ ಓಪನ್ ಸ್ಕೂಲಿಂಗ್ ಸಿಸ್ಟಮ್. IGNOU ಫಾರ್ ಔಟ್ ಆಫ್ ಸ್ಕೂಲ್ ಸ್ಟೂಡೆಂಟ್ಸ್, ಯಾರು ಸ್ಕೂಲ್ ರೀಚ್ ಆಗಂಗಿಲ್ಲ ಅವ್ರಿಗೋಸ್ಕರ IGNOU ಪ್ರೋಗ್ರಾಮ್ಸ್ ಇದೆ. IMB ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ಬ್ಯಾಂಗ್ಳೂರ್ನವರು ಅನೇಕ ಕೋರ್ಸ್ಗಳನ್ನು, ಮ್ಯಾನೇಜ್ಮೆಂಟ್ ಕೋರ್ಸ್ಗಳನ್ನು ಅವರು ಮಾಡ್ತಾ ಇದ್ದಾರೆ. NITTR, ಸೊ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಿಕಲ್ ಟೀಚರ್ಸ್ ಟ್ರೈನಿಂಗ್ ಆ್ಯಂಡ್ ರಿಸರ್ಚ್ ಫಾರ್ ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ಗೋಸ್ಕರ ಇದಿದೆ. ಹಾಗಾಗಿ 9 ನ್ಯಾಷನಲ್ ಕೋಆರ್ಡಿನೇಷನ್, NCs ಅಂತ ಕರೀತಾರೆ, ಶಾರ್ಟ್ಲಿ ವಿ ಕಾಲ್ ದೆಮ್ ಆಸ್ NCಗಳಲ್ಲಿ ಈ ಕೋರ್ಸ್ಗಳನ್ನು, ಸ್ವಯಂ ಕೋರ್ಸ್ಗಳನ್ನು ಮಾಡಲಾಗ್ತದೆ. ಐ ಹೋಪ್ ಯು ಆರ್ ಗೋಯಿಂಗ್ ಟು ವಿಸಿಟ್ ಆಫ್ಟರ್ ಮೈ ಸೆಷನ್ ದಟ್ ವೆಬ್ಸೈಟ್. ನೆಕ್ಸ್ಟ್ ಕಮ್ಸ್ ಸ್ವಯಂ ಪ್ರಭಾ. ವಾಟ್ ಈಸ್ ಸ್ವಯಂ ಪ್ರಭಾ? ಸ್ವಯಂ ಪ್ರಭಾ ಈಸ್ ಅ ಗ್ರೂಪ್ ಆಫ್ 32 DTH ಚಾನಲ್ಸ್. ನೋಡಿ, 32 ಚಾನಲ್ಗಳನ್ನು ಒಳಗೊಂಡಿರುವಂತಹ ಭಾರತ ಸರ್ಕಾರದ ಒಂದು ಬಹಳ ಅದ್ಭುತವಾದಂಥ ಯೋಜನೆ ಅಂತ ಕರಿಬಹುದು ನಾವು. 24/7 ಇರುತ್ತೆ. ಇದು ಇವನ್ ನಿಮ್ಮ ಜಿಯೋ TV ಬರುತ್ತಲ್ಲ, ಜಿಯೋ TVಯಲ್ಲೂ ಕೂಡ ಯು ಕ್ಯಾನ್ ವಾಚ್ ಸ್ವಯಂ ಪ್ರಭಾ ಚಾನಲ್ಸ್. ದಟ್ ಈಸ್ ಚಾನಲ್ ನಂಬರ್ 24, 23 ಆ್ಯಂಡ್ 22 ಐ ಕ್ಯಾನ್ ಸೇ. ಸೊ ಇರಬಹುದು. ಇದು ಸ್ಯಾಟಲೈಟ್ ಮೂಲಕ ಪ್ರಸಾರ ಆಗುತ್ತೆ. ದೇ ಮೇ ಆಸ್ಕ್, ಸ್ವಯಂ ಪ್ರಭಾ ಪ್ರೋಗ್ರಾಮ್ಸ್ ವಿಲ್ ಲಾಂಚ್ ಫ್ರಮ್ ಆರ್ ಥ್ರೂ ಸ್ಯಾಟಲೈಟ್, like that they are going to ask. This is a official website of Swayamprabha, swayamprabha.gov.in. okay. So then comes a MOOC. What is MOOC? In the last NET exam, in the December NET exam, they have asked a question like this. MOOC, full form of MOOC, Massive Online Open Courses. MOOC, it is called Massive Online Open Courses.
They are absolutely free online courses. Anybody can enroll to those courses. ಆ ಕೋರ್ಸಿಗೆ ಯಾರು ಬೇಕಾದರೂ ಹೋಗಿ ಜಾಯ್ನ್ ಆಗ್ಬೋದು. ಇದು ಇಲ್ಲಿ ಮೂಕ್ ಕೋರ್ಸ್ ಏನು ಪ್ರೊವೈಡ್ ಮಾಡುತ್ತಂದರೆ ಆ್ಯನ್ ಅಫೋರ್ಡೆಬಲ್ ಆ್ಯಂಡ್ ಫ್ಲೆಕ್ಸಿಬಲ್ ವೇ ಟು ಲರ್ನ್ ನ್ಯೂ ಸ್ಕಿಲ್ಸ್, ಹೊಸ ಸ್ಕಿಲ್ಗಳನ್ನು ಕಲಿಯಲಿಕ್ಕೆ ಅನುಕೂಲ ಮಾಡುತ್ತೆ. ಅಡ್ವಾನ್ಸ್ ಯುವರ್ ಕರಿಯರ್ ಆ್ಯಂಡ್ ಡೆಲಿವರ್ ಕ್ವಾಲಿಟಿ ಎಜುಕೇಷನಲ್ ಎಕ್ಸ್ಪೀರಿಯನ್ಸಸ್ ಅಟ್ ಸ್ಕೇಲ್. ಕ್ವಾಲಿಟಿ ಎಕ್ಸ್ಪೀರಿಯನ್ಸಸ್ಗಳನ್ನು ಕೊಡುತ್ತೆ. ಮಿಲಿಯನ್ಸ್ ಆಫ್ ಪೀಪಲ್ ಅರೌಂಡ್ ದ ವರ್ಲ್ಡ್ ಯೂಸ್ ಮೂಕ್ಸ್. ನೋಡಿ, ಥೌಸಂಡ್ಸ್ ಅಲ್ಲ, ಮಿಲಿಯನ್ ಪೀಪಲ್ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಮೂಕ್ ಕೋರ್ಸಸ್. ಹಾಗಾಗಿ ಮೂಕ್ ಕೋರ್ಸ್ಗಳು ತುಂಬ ಮಹತ್ವದ್ದಾಗಿದೆ. ಮೂಕ್ ಕೋರ್ಸಸ್ ಆರ್ ಲಾಂಚ್ಡ್ ಥ್ರೂ ಅವರ್ ಸ್ವಯಂ. ಸ್ವಯಂ ಇಸ್ ಅ ಪ್ಲ್ಯಾಟ್ಫಾರ್ಮ್ ವೇರ್ ದೀಸ್ ಮೂಕ್ ಕೋರ್ಸಸ್ ವೇರ್ ಲಾಂಚ್ಡ್. ಓಕೆ, ಮೂಕ್ ಕೋರ್ಸ್ಗಳನ್ನು ಲಾಂಚ್ ಮಾಡ್ತಾರೆ. ಫುಲ್ ಫಾರ್ಮು, ಇದು ಫ್ರೀನೋ ಏನೋ ದುಡ್ಡು ಇರುತ್ತೋ ಇದೆಲ್ಲ ಕೇಳಬಹುದು ನಾಳೆ ಪರೀಕ್ಷೆಯಲ್ಲಿ. ನೆಕ್ಸ್ಟ್ ಪಾಯಿಂಟ್ ಈಸ್ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್. ವಿ ಸಿಂಪ್ಲಿ ಕಾಲ್ ಇಟ್ ಆಸ್ ಅ TSS. ಫಾರ್ ಅ ಟೀಚಿಂಗ್, ಫಾರ್ ಅ ಟೀಚರ್, as I told earlier, teacher need tools. Teacher needs techniques. ಟೂಲ್ಸು, ಟೆಕ್ನಿಕ್ಸು, ಸಾಧನಗಳು ಬೇಕು, ಸಪೋರ್ಟ್ ಬೇಕು ಟೀಚರ್ಗೆ. ಒನ್ ಕ್ಯಾನಾಟ್ ಡೂ ಆಲ್ ದೀಸ್ ಥಿಂಗ್ಸ್. ಫಾರ್ ಎಕ್ಸಾಂಪಲ್, ಟೇಕ್ ದಿಸ್ ಆನ್ಲೈನ್ ಕೋರ್ಸಸ್ ಇಟ್ ಸೆಲ್ಫ್. ದೆರ್ ಆರ್ ಸೋ ಮೆನಿ ಸಪೋರ್ಟಿಂಗ್ ಸಿಸ್ಟಮ್ಸ್. ವಿತ್ ಆಲ್ ದೀಸ್ ಸಪೋರ್ಟಿಂಗ್ ಸಿಸ್ಟಮ್ ಐ ಆಮ್ ರೀಚಿಂಗ್ ಯು ಪೀಪಲ್. ನಾನು ನಿಮ್ಮನ್ನು ರೀಚ್ ಆಗ್ತಾ ಇದ್ದೀನಿ. ಈ ಎಲ್ಲ ಪರಿಕರಗಳನ್ನು ಬಳಸ್ಕೊಂಡು, ಈ ಸಂಪನ್ಮೂಲಗಳನ್ನು ಬಳಸ್ಕೊಂಡು, ಸಪೋರ್ಟ್ ಸಿಸ್ಟಮನ್ನು ಬಳಸ್ಕೊಂಡು ನಾನು ರೀಚ್ ಆಗ್ತಾ ಇದ್ದೀನಿ. ಹೀಗೆ ಟೀಚರ್ಗೂ ಕೂಡ ಅನೇಕ ಸಪೋರ್ಟಿಂಗ್ ಸಿಸ್ಟಮ್ಸ್ ಇರುತ್ತೆ, ಟೂಲ್ಸ್ ಬೇಕಾಗುತ್ತೆ, ರಿಸೋರ್ಸ್ ಬೇಕಾಗುತ್ತೆ. ಆ ರಿಸೋರ್ಸ್ಗಳಿಗೆ ನಾವು ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಅಂತ ಕರಿತೇವೆ. ನಾವು ಪ್ರೀವಿಯಸ್ಲಿ ದೇ ವರ್ ಕಾಲ್ಡ್ ಇನ್ ದ ನೆಟ್ ಸಿಲೆಬಸ್ ಟೀಚಿಂಗ್ ಏಡ್ಸ್ ಅಂತ ಕರಿತಾ ಇದ್ರು. ನಾವು ವಿ ಕ್ಯಾನ್ ಡಿಫೈನ್ ಇಟ್ ಆಸ್ ಅ ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಸ್. ಎ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಕ್ಯಾಟರ್ಸ್ ಟು ದ ಟೀಚರ್ಸ್ಗೆ ಹೆಲ್ಪ್ ಆಗುತ್ತೆ. ಇನ್ ಅದರ್ ವರ್ಡ್ಸ್, ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಈಸ್ ದ ಕೆಪಾಸಿಟಿ ಬಿಲ್ಡಿಂಗ್ ಆಫ್ ಟೀಚರ್ಸ್ ಯೂಸಿಂಗ್ ರಿಸೋರ್ಸಸ್ ಆ್ಯಂಡ್ ಗೈಡ್ಸ್ ಆನ್ ಹೌ ಟು ಟೀಚ್. ನಾನು ಹೇಗೆ ಕಲಿಸ್ಬೇಕು ಅನ್ನೋದಕ್ಕೆ ತುಂಬ ಸಹಕಾರಿಯಾಗಿರುವಂಥ ಅಂಶ ಅಂತ ಕರಿಬಹುದು. ಸೊ ಮಾಡರ್ನ್ ಆ್ಯಂಡ್ ICT ಟೀಚಿಂಗ್ ಮೆಥಡ್ಸ್ ಇದೆ. ಮಾಡರ್ನ್ ಟೀಚಿಂಗ್ ಮೆಥಡ್ಸ್ ಆರ್ ಮೋರ್ ಲರ್ನರ್ ಸೆಂಟರ್ಡ್. ಸಿ ದ ಟ್ರೆಡಿಷನಲ್ ಟೀಚಿಂಗ್ ಮೆಥಡ್ಸ್, ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಕಸ್ ಆಲ್ ಅಬೌಟ್ ದ್ಯಾಟ್. ಟ್ರೆಡಿಷನಲ್ ಟೀಚಿಂಗ್ ಮೆಥಡ್ಸ್ ಆರ್ ದೋಸ್ ಚಾಕ್ ಟಾಕ್. ಯೂಶ್ವಲಿ ಟೀಚರ್ಸ್ ಮೊದಲೆಲ್ಲ ಮಾಡ್ತಾಯಿದ್ರು ಚಾಕ್ ಟಾಕ್ ಅಂತ ಕರಿತೇವಲ್ಲ. ಸೊ ಆ ಪದ್ಧತಿಗಳನ್ನು ಬಳಸೋದಕ್ಕೆ ನಾವು ಟ್ರೆಡಿಷನಲ್ ಅಂತ ಕರಿತೇವೆ. ಮಾಡರ್ನ್ ಆ್ಯಂಡ್ ICT ಬೇಸ್ಡ್ ಆರ್ ಬೋತ್ ಆರ್ ಇಂಟಿಗ್ರೇಟೆಡ್. ICT and modern, they are all integrated methods. Modern teaching methods are more learner-centered methods used in the classroom. Learner focus ಆಗಿರುತ್ತೆ. peer assisted learning, brainstorming, group discussions ಈ ಥರದ್ದೆಲ್ಲ ಅಲ್ಲಿ ನಡೀತಾ ಇರುತ್ತೆ. Modern teaching methods also include ICT enabled learning techniques. It also includes what you call it as ICT based learning or ICT mediated learning, you may say. There are more scope for audio video teaching aids such as documentaries, YouTube videos, online lectures, MOOC, educational games, educational mobile applications, apps ಅಂತ ನೀವು ಕರಿತೀವಿ, ನೀವು ಮೊಬೈಲ್ ಆ್ಯಪ್ಗಳಂತ ಕರಿತೀರಿ. ಇವುಗಳನ್ನು ಬಳಕೆ ಮಾಡಿಕೊಂಡು ನಾವು ಕಲಿಕಾರ್ಥಿಯನ್ನು ತಲುಪೋದು. ಒಬ್ಬ ಶಿಕ್ಷಕನಾಗಿ ನನ್ನ ವಿದ್ಯಾರ್ಥಿಗಳನ್ನು ನಾನು ಹೇಗೆ ತಲುಪೋದು? ಈಗ ಫಾರ್ ಎಕ್ಸಾಂಪಲ್, ನಮ್ಮ ಕೋವಿಡ್ ಅವಧಿಯಲ್ಲಿ ನಾವೆಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ರೀಚ್ ಆದ್ವಿ. ನಿಮ್ಮೆಲ್ಲ ಟೀಚರ್ಸು ಕೂಡ ನಿಮ್ಮನ್ನು ರೀಚ್ ಆದರು. ನಾವು ಕೂಡ ಈಗ ನಿಮ್ಮನ್ನು ರೀಚ್ ಆಗ್ತಾ ಇದ್ದೀವಿ. ಹೇಗೆ ರೀಚ್ ಆಗ್ತಾ ಇದ್ದೀವಿ ಅಂದರೆ ಥ್ರೂ ದಿಸ್ ICT mediated methods. That's all. Okay. So next, as I told earlier, this was the last important phase. We all do, as I told in the earlier beginning itself, how to strategies for cracking or strategies to get 10 by 10. 10 ಒಂದು ಯೂನಿಟ್ನಿಂದ ಹೇಗೆ ತೆಗಿಬೇಕು ಅನ್ನೋ ಸ್ಟ್ರಾಟಜಿಯಲ್ಲಿ ನಾನು ಕೊನೆಗೆ ಹೇಳಿದ್ದೆ. ನಾವು ತುಂಬ ಜಾಣರಿರ್ತೀವಿ, ತುಂಬ ಓದ್ಕೊಂಡಿರ್ತೀವಿ, ಆದರೆ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳಲ್ಲ. ತುಂಬ ಓದ್ಕೊಂಡು ಹಾಗೆ ಕೈ ಬಿಟ್ಬಿಡ್ತೀವಿ. ಸೊ ಹಾಗಾಗಿ ಇಲ್ಲಿ ಒಂದು ಪ್ರಶ್ನೆಯನ್ನು ನಾನು ನಿಮ್ಮ ಗಮನಕ್ಕೆ ತರಕ್ಕೆ ಬಯಸ್ತೇನೆ. ಏನೇನು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ನಾನು ಡೀಟೇಲ್ ಆಗೇನು ಹೋಗಲ್ಲ. ಇಲ್ಲಿ 2 ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಒಂದು ಕಡೆ ಬೋಧನಾ ಪದ್ಧತಿಗಳಿದೆ. ಒನ್ ಸೈಡ್ ಟೀಚಿಂಗ್ ಮೆಥಡ್ಸ್ ಆರ್ ದೇರ್. ಇನ್ ಅನದರ್ ಸೈಡ್ ದ ಫೋಕಸ್ ಆಫ್ ದ್ಯಾಟ್ ಟೀಚಿಂಗ್ ಮೆಥಡ್ ಈಸ್ ದೇರ್. ಕಾಲಮ್ ಎದಲ್ಲಿ ಲೆಕ್ಚರ್ ಮೆಥಡ್ಸ್ ಇದೆ, ಪದ್ಧತಿಗಳಿದೆ, ಬೋಧನಾ ಪದ್ಧತಿಗಳಿದೆ. ಪಕ್ಕದಲ್ಲಿ ಏನಿದೆ ಅಂದರೆ ಯಾವ ಅಂಶದ ಮೇಲೆ ಅದು ಹೆಚ್ಚು ಫೋಕಸ್ ಮಾಡುತ್ತೆ, ಆನ್ ವಿಚ್ ಫ್ಯಾಕ್ಟರ್ ಇಟ್ ಈಸ್ ಗೋಯಿಂಗ್ ಟು ಫೋಕಸ್ ಅನ್ನೋದ್ರ ಕುರಿತಾಗಿ ಇಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಹಾಗೇ ನೇರವಾಗಿ ಒಂದೇ ವಿಧಾನ ಕೊಟ್ಟಿದ್ದರೆ ಹೋಗ್ಬಿಡ್ತಿತ್ತು. ಬಟ್ ಅವ್ರು ಏನು ಮಾಡಿದ್ದಾರೆ, ಅಲ್ಲಿ ಆಪ್ಷನ್ಗಳನ್ನು ಕೊಟ್ಟು ಮತ್ತೆ ಅದಕ್ಕೆ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ದಿಸ್ ಈಸ್ ಅ ಪ್ಲ್ಯಾನ್ ಆಫ್ ಕಿಲ್ಲಿಂಗ್ ಯುವರ್ ಟೈಮ್. ಸೊ ಅವರು ನಿಮ್ಮ ಟೈಮನ್ನು ಕಿಲ್ ಮಾಡೋಕ್ಕೆ ಅವ್ರು ಸ್ಟ್ರಾಟಜಿ ಯೂಸ್ ಮಾಡಿದರೆ, ನೀವು ಸ್ಟ್ರಾಟಜಿ ಏನು ಯೂಸ್ ಮಾಡಬೇಕು ಅಂದರೆ ನಿಮಗೆ ಗೊತ್ತಿರೋ ವಿಧಾನಗಳನ್ನು ಅತ್ಯಂತ ಬೇಗ 1, 2 ರಿಂದ 3 ವಿಧಾನಗಳನ್ನು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಆ ಮಾರ್ಕ್ ಮಾಡ್ಕೊಂಡಿರೋದನ್ನು ಆಪ್ಷನ್ಗಳಲ್ಲಿ ನೋಡಿಕೊಂಡು, ಐ ಆಲ್ರೆಡಿ ಸೆಡ್ ಇಟ್ಸ್ ಅ ಗೇಮ್ ಆಫ್ 4 ಆಪ್ಷನ್ಸ್. ಆ ಕೊಟ್ಟ 4 ಆಯ್ಕೆಗಳಲ್ಲಿ ಒಂದು ಅತ್ಯಂತ ಸೂಕ್ತವಾದ ಆಯ್ಕೆಯನ್ನು ನೀವು ಆಯ್ಕೆ ಮಾಡಬೇಕು. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಇನ್ ಡೀಟೇಲ್ ಅಬೌಟ್ ಆಲ್ ದೀಸ್ ಕ್ವೆಶನ್ಸ್. ದ ನೆಕ್ಸ್ಟ್ ಕ್ವೆಶನ್ ಈಸ್, from the list given below, identify those teaching methods which have great scope for
ಡೈಲಾಗಿಕ್ ಡಿಸ್ಕೋಸರ್ಸ್, ಅಂದರೆ ಎಲ್ಲಿ ಹೆಚ್ಚು ಚರ್ಚೆಗೆ ಅವಕಾಶ ಇದೆ, ಮಾತನಾಡಲಿಕ್ಕೆ ಅವಕಾಶ ಇದೆ, ನಮ್ಮ ಡೈಲಾಗ್ ಸಂಭಾಷಣೆಗಳನ್ನು ಹೇಳಲಿಕ್ಕೆ ಅವಕಾಶ ಇದೆ ಅಂಥ ವಿಧಾನಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಸೊ ಒಂದೊಂದೇ ನೋಡ್ತಾ ಹೋಗಬೇಕು. ಲೆಕ್ಚರ್ ವಿತ್ ಆಡಿಯೋ ವಿಜುವಲ್ ಏಡ್ಸ್, ಇದರಲ್ಲಿ ಶಿಕ್ಷಕನಿಗೆ ಅವಕಾಶ ಇದೆಯಾ ಮಾತನಾಡಲಿಕ್ಕೆ, ಟೀಮ್ ಟೀಚಿಂಗ್ನಲ್ಲಿದೆಯಾ, ಟ್ಯುಟೋರಿಯಲ್ನಲ್ಲಿದೆಯಾ, ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ನಲ್ಲಿದೆಯಾ, ಚಾಕ್ ಟಾಕ್ ಮೆಥಡ್ನಲ್ಲಿ ಹೆಚ್ಚು ಅವಕಾಶ ಸಿಗುತ್ತಾ, ಗ್ರೂಪ್ ಡಿಸ್ಕಷನ್ನಲ್ಲಿ ಸಿಗುತ್ತಾ, ಯಾವುದರಲ್ಲಿ ಸಿಗುತ್ತೆ ಪಟ್ಟಿ ಮಾಡ್ಕೊಂಡು ಬೇಗ ಅದಕ್ಕೆ ಆನ್ಸರ್ ಮಾಡಬೇಕು. ಯಾಕಂದರೆ ದೀಸ್ ಆರ್ ನ್ಯೂಲಿ ಅರೈವ್ಡ್ ಕ್ವಶನ್ ಇನ್ UGC NET ಎಕ್ಸಾಮಿನೇಷನ್ಸ್. ದಿಸ್ ವಿಲ್ ಕಿಲ್ ಯುವರ್ ಟೈಮ್. ದ್ಯಾಟ್ಸ್ ವಾಟ್ ಯು ಹ್ಯಾವ್ ಟು ಕ್ರಿಯೇಟ್ ಆ್ಯನ್ ಆ್ಯಂಟಿ ಫಾರ್ ದಿಸ್. ಇದಕ್ಕೇನು ನೀವು ಆ್ಯಂಟಿ ಮಾಡ್ಕೋಬೇಕು ಅಂದರೆ, ಇದಕ್ಕೊಂದು ವಿರುದ್ಧವಾದಂಥ ತಂತ್ರ ಏನು ಬಳಸ್ಕೋಬೇಕಂದ್ರೆ, ಭಾಳ ಸಿಂಪಲ್ ಆಗಿ ಎಲ್ಲೆಲ್ಲಿ ಈ ಪ್ರಶ್ನೆಗಳನ್ನು ಹುಡುಕಬೇಕು, ಸೊ ಅಲ್ಲಿ ಆ ಪ್ರಶ್ನೆಗಳನ್ನು ಹುಡುಕ್ಲಿಕ್ಕೆ ನಿಮಗೆ ಬೇಕಾದಂಥ ಆಪ್ಷನ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ, ಯಾವ ಆಪ್ಷನ್ ಇದೆ ಅಲ್ಲಿ ಏನು ಕೇಳಿದ್ದಾರೆ, ಎಲ್ಲಿ ಸ್ಕೋಪ್ ಇದೆ ಅಂತ ಕೇಳಿದ್ದಾರೆ, ಇರೋದು ಯಾವುದು ಅದರಲ್ಲಿ ಮಾರ್ಕ್ ಮಾಡಿಕೊಂಡ್ರೆ ಮುಗೀತು, ಉತ್ತರ ಸಿಕ್ಬಿಡುತ್ತೆ ನಿಮಗೆ. ಅನ್ನೆಸೆಸರಿ ಯು ಕ್ಯಾನಾಟ್ ಗೋ ಆ್ಯಂಡ್ ರೀಡ್ ಲೆಂಗ್ದಿ ವೈಸ್ ಹೋಗಲಿಕ್ಕೆ ಅಲ್ಲಿ ಆಸ್ಪದ ಇಲ್ಲ ಅಂತ ನಾನು ಅನ್ಕೋತೀನಿ. ಸೊ ವಿತ್ ದಿಸ್ ಐ ವಿಲ್ ಸೇ ಥ್ಯಾಂಕ್ ಯು ಆ್ಯಂಡ್ ಹೋಪ್ ಇನ್ ದ ನೆಕ್ಸ್ಟ್ ಸೆಷನ್ ವಿ ಆರ್ ಗೋಯಿಂಗ್ ಟು ಮೀಟ್. ಥ್ಯಾಂಕ್ ಯು. ಇಲ್ಲಿಯವರೆಗೆ ಉಪನ್ಯಾಸ ನೀಡಿದ ಡಾಕ್ಟರ್ ಪ್ರಕಾಶ್ ಕೆ ಬಡಿಗೇರವರಿಗೆ ಧನ್ಯವಾದಗಳು. ಮತ್ತೊಂದು ಉಪನ್ಯಾಸದೊಂದಿಗೆ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ.